ನಾವು ಓದ್ಲೇಬೇಕು, ಮಾರ್ಕ್ಸ್ ತಗೊಳ್ಳೇಬೇಕು, ಪೇರೆಂಟ್ಸ್ ಖುಷಿ ಆಗ್ಲೇಬೇಕು, ಸ್ಟೇಟ್ಗೆ ಟಾಪ್ ರ್ಯಾಂಕ್ ಬಂದಿದೀವಿ ಅಂತ ಅನ್ನಿಸ್ಕೊಳ್ಳೇಬೇಕು. ಆ ಮಕ್ಕಳಿಗೆ ತಾವು ಕೆಲಸ ಮಾಡೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಲ್ತಿದ್ದಾರೆ, ಟೆಕ್ನಿಕಲ್ ಫೀಲ್ಡ್ಗೆ ಹೋಗಿದ್ದಾರೆ, ಆದ್ರೆ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಇಂಜಿನಿಯರಿಂಗ್ ಮಾಡಿರೋರ್ನ ಮಾರ್ಕೆಟಿಂಗಿಗೆ ಬಳಸ್ಕೊಂತಾ ಇದ್ದಾರೆ. ಕೆಲಸಗಳ ಕೊರತೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಎಲ್ಲಾ ಸಾಧ್ಯತೆಗಳಿದೆ. ಈಗ ನೀವು ತಿಳಿದಿರೋ ಹಾಗೆ, ನಿಮ್ಗೂ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಒಂದು 20-25% ಜಾಬ್ನ ಅದು ತಿಂದಾಕಿದೆ. ಪಾಸ್ ಆಗಿ ನನ್ನ ಮಗ ಅಥವಾ ಮಗಳು ಸೆಕೆಂಡ್ PUC ಪಾಸ್ ಆಗಿದ್ದಾಳೆ ಅನ್ನೋ ಒಂದು ಹೆಗ್ಗಳಿಕೆ ನಮಗೆ ಬೇಕು. ಆ ಮಗು ಆ ಸೆಕೆಂಡ್ PUC ನಲ್ಲಿ ಫಸ್ಟ್ PUC ನಲ್ಲಿ ಏನಾದ್ರೂ ಸಬ್ಜೆಕ್ಟ್ ಅನ್ನ ಕಲ್ತಿದೀಯಾ, ಅದು ನನಗೆ ಬೇಡ. 0.05% ಗಿಂತಲೂ ಕಡಿಮೆ ಮಕ್ಕಳುಗಳು IIT ಎಂಟ್ರಿ ಆಗ್ತಾ ಇದ್ದಾರೆ. ಈಗ ಮೊನ್ನೆ ಸೆಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದಿರ, ಮಿನಿಸ್ಟರ್ ಹೇಳ್ತಾರೆ ಒಬ್ರು, ಧಾರವಾಡ IIT ನಮ್ಗೆ ನೆಸೆಸಿಟಿ ಇದೆಯಾ ಅಂತ ಕೇಳ್ತಾರೆ. ಪೋಷಕರು ಹೆಂಗಿದ್ದಾರೆ, ಪೇರೆಂಟ್ಸ್ ಹೆಂಗಿದ್ದಾರೆ ಅಂದ್ರೆ, ಯಾವ್ದಾದ್ರು ಎಕ್ಸಾಮ್ ಇದ್ರೆ ಮಾತ್ರ ಇಂಟ್ರೆಸ್ಟ್ ತಗೊಂತಾರೆ. ಕರೆಕ್ಟ್. ಈಗ 10th ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್ ತುಂಬಾ ಇಂಟ್ರೆಸ್ಟ್ ತಗೊಂತಾರೆ. ಅದಕ್ಕೆ ಟ್ಯೂಷನ್ ಕಳಿಸ್ತಾರೆ, ಮಗ್ಅಪ್ ಮಾಡಿಸ್ತಾ ಇದೀವಿ, ಕ್ವಶನ್ಗೆ ಆನ್ಸರ್ನ ಕೊಡ್ತಾ ಇದೀವಿ, ಬಯಾಟ್ ಮಾಡಿಸ್ತಾ ಇದೀವಿ. ಕ್ವಶನ್ಗೆ ಆನ್ಸರ್ನ ಹುಡುಕ್ಸ್ತಾ ಇಲ್ಲ ನಾವು, ಕ್ವಶನ್ಗೆ ಆನ್ಸರ್ನ ಕ್ರಿಯೇಟ್ ಮಾಡಿಸ್ತಿಲ್ಲ, ಕ್ವಶನ್ಗೆ ಆನ್ಸರ್ನ ಯೋಚನೆ ಮಾಡೋ ರೀತಿ ಅವ್ರಿಗೆ ಬಿಡ್ತಾ ಇಲ್ಲ ನಾವು. ಕ್ಯಾಂಪಸ್ ಇಂಟರ್ವ್ಯೂ ನಾವು ಮಾಡಿಸ್ತಾ ಇದೀವಿ ಅಂತ ತೋರ್ಸೋದಕ್ಕೋಸ್ಕರ ಒಂದು 20-30 ಕಂಪನಿಗಳನ್ನ ಕನೆಕ್ಟ್ ಮಾಡ್ಕೊಂತಾರೆ. ಕನೆಕ್ಟ್ ಮಾಡ್ಕೊಂಡು ಕ್ಯಾಂಪಸ್ ಇಂಟರ್ವ್ಯೂ ತರ ಮಾಡಿಸ್ತಾರೆ, ನಾವು ಮಾಡಿಸಿದೀವಿ ಅಂತ ಆಫರ್ ಲೆಟರ್ಗಳನ್ನು ಕೊಡಿಸ್ತಾರೆ. ಅಲ್ಲಿ ಹೋದ್ರೆ ಕಂಪನಿಗಳು 1 ತಿಂಗಳಿರುತ್ತೋ, 2 ತಿಂಗಳಿರುತ್ತೋ, ವರ್ಷ ಇರುತ್ತೋ, ಮುಚ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅದು ಮನೇಲಿ ಕೆಲಸ ಮಾಡಕ್ಕಾಗತ್ತಾ ಇಂಜಿನಿಯರಿಂಗ್ ಮಾಡ್ಕೊಂಡು? ಇಲ್ಲ. ಸೊಸೈಟಿ ಆಡ್ಕೊಳುತ್ತೆ. ಇಂಜಿನಿಯರಿಂಗ್ ಮಾಡಿದಾನೆ, ಮನೇಲಿ ಬಂದಿದೆ ಕೂತಿದ್ದಾನೆ ಅಂತ ಆಡ್ಕೊಂತಾರೆ. ಸೊಸೈಟಿನಲ್ಲಿ ಮರ್ಯಾದೆ ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಒಂದು ವಿಶೇಷವಾದ ಸಂದರ್ಶನ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಯಾಕಂದ್ರೆ ಪ್ರೆಸೆಂಟ್ ಇವತ್ತಿನ ಒಂದು ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಉದ್ಯೋಗದ ಒಂದು ವಿಚಾರಕ್ಕಾಗಿರ್ಬೋದು, ಸಾಕಷ್ಟು ಜನ ಸಾಕಷ್ಟು ತರ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಆದ್ರೆ ನಾವು ಇವತ್ತು ಒಂದು ಏನು ಚರ್ಚೆ ಮಾಡಕ್ ಹೊರಟಿದೀವಿ ಅಂತಂದ್ರೆ, ಇವತ್ತಿನ ಒಂದು ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಅಥವಾ ಇವತ್ತು ಏನ್ ಕಲಿತಾ ಇದ್ದಾರೆ ಮಕ್ಕಳು, ಮುಂದಿನ 5 ಅಥವಾ 10 ವರ್ಷಗಳಲ್ಲಿ ಅದೇನಾದ್ರೂ ಯಾವ ರೀತಿ ಯೂಸ್ ಆಗುತ್ತೆ, ಅಥವಾ ಉದ್ಯೋಗ ಒಂದು ವಿಚಾರದಲ್ಲಿ ಏನಾದ್ರೂ ಕಲಿಬೇಕಾ ಅಡಿಷನಲ್ ಆಗಿ, ಅವತ್ತು ಅಂತ ಅಲ್ಲ, ಸೊ ಇವತ್ತು ಕಲ್ತ್ರೆ ಅಲ್ವಾ ನೆಕ್ಸ್ಟ್ ಒಂದು ಜಾಬ್ ಸೆಕ್ಯೂರ್ ಇದನ್ನ ನೋಡ್ಬೋದು ಅಂತ ಹೇಳಿ. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಯಾರಪ್ಪ ವಿಶೇಷ ವ್ಯಕ್ತಿ ಅಂದ್ರೆ ರಮೇಶ್ ಸರ್. ಸೊ ಇವ್ರ ಬಗ್ಗೆ ಒಂದಿಷ್ಟು ಸಣ್ಣದಾಗಿ ಹೇಳೋದಾದ್ರೆ, ಒಂದು 15ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ನೀಟ್ ಮತ್ತೆ ಹಿಂಗೆ ಕೋಚಿಂಗ್ ಒಂದು ವಿಚಾರದಲ್ಲಿ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಅವರು ಈಗ ಕಿಶಾ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳು, ನ್ಯೂ ರೆಸೊನೆನ್ಸ್ PU ಕಾಲೇಜ್ ನ ಫೌಂಡರ್. ಸರ್, ಈ ಒಂದು ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ಯಾಕೆಂದ್ರೆ ಈಗ ತುಂಬಾ ವರ್ಷಗಳಿಂದ ಇರೋದ್ರಿಂದ ಇದೇ ಎಜುಕೇಶನ್ ಫೀಲ್ಡ್ ಅಲ್ಲಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈಗ ನಿಮ್ಮ ಒಂದು ಪ್ರಿಡಿಕ್ಷನ್ ಮುಂದೆ ಜಾಬ್ ಏನಾದ್ರು ತಂದು? ಸುಮಾರು 15-16 ವರ್ಷದಿಂದ ನಾನು ಫಿಸಿಕ್ಸ್ ಪಾಠ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕೆಲಸ ಮಾಡಿದ್ದೀನಿ. ಹಾಗೇನೆ ಸುಮಾರು 7-8 ವರ್ಷಗಳಿಂದ ನೀಟ್ ಅಕಾಡೆಮಿನ ನಡೆಸ್ತಾ ಬಂದಿದ್ದೀನಿ. ನನಗೆ ನನ್ನ ಅನುಭವಕ್ಕೆ ಬಂದಿರೋ ಪ್ರಕಾರ, ನಾವೀಗ ಕಲಿತಾ ಇರುವಂತ ಎಜುಕೇಶನ್ ಏನಿದೆ ಅಂದ್ರೆ, ನಾವು ಕಲಿಸ್ತಾ ಇರೋದು ಮಕ್ಕಳಿಗೆ ಕಲಿಸ್ತಾ ಇರೋ ಎಜುಕೇಶನ್ ಏನಿದೆ, ಕನ್ವೆನ್ಷನಲ್ ಎಜುಕೇಶನ್ ಅಂತ ಏನ್ ಕರಿತೀವಿ, ಅದು ಫಾರ್ಮಲ್ ಎಜುಕೇಶನ್. ನಾವು ಓದ್ಲೇಬೇಕು, ಮಾರ್ಕ್ಸ್ ತಗೊಳ್ಳೇಬೇಕು, ಪೇರೆಂಟ್ಸ್ ಖುಷಿ ಆಗ್ಲೇಬೇಕು, ಸ್ಟೇಟ್ಗೆ ಟಾಪ್ ರ್ಯಾಂಕ್ ಬಂದಿದೀವಿ ಅಂತ ಅನ್ನಿಸ್ಕೊಳ್ಳೇಬೇಕು. ಈ ಒಂದು ಭ್ರಮೇಲಿ ಅಥವಾ ಈ ಒಂದು ಏನು ಕನಸಿನ ಹಿಂದೆ ಓಡ್ತಾ ಇದಾರೆಲ್ಲ, ಇದು ತುಂಬಾ ಆತಂಕನ ಮೂಡಿಸಿದೆ. ನನಗಂತೂ ಮೂಡಿಸಿದೆ. ಯಾಕೆ ಅಂದ್ರೆ, ಸುಮಾರು 4-5 ವರ್ಷಗಳಿಂದ ನಮ್ಮ ಸ್ಟೂಡೆಂಟ್ಸ್ ತುಂಬಾ ಜನ ಇಂಜಿನಿಯರಿಂಗ್ ಮಾಡಿದ್ದಾರೆ, ಔಟ್ಪುಟ್ ಆಗಿದೆ, ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಬಟ್ ಜಾಬ್ ಅಂತ ಬಂದಾಗ ಆ ಮಕ್ಕಳಲ್ಲಿ ಒಂದು ಆತಂಕ ಇದೆ. ಯಾವ ತರದ್ದು ಜಾಬ್ ಸಿಗ್ತಾ ಇದೆ,
ತುಂಬಾ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳು ನಾವೇನ್ ಕರಿತೀವಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಓದಿರುವಂತ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೇಲ್ ಇರುವಂತ ಜಾಬ್ ಸಿಗುತ್ತೆ ಒಂದು 10 ಲಕ್ಷ 15 ಲಕ್ಷ 12 ಲಕ್ಷ 8 ಲಕ್ಷ ಈ ತರದ್ದು ಪರ್ ಆನಮ್ ವರ್ಷಕ್ಕೆ, ತಿಂಗಳಿಗಲ್ಲ, ಈ ತರ ಜಾಬ್ ಸಿಗುತ್ತೆ. ಬಟ್ ಈ ಲಾಸ್ಟ್ ಗ್ರೇಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಂತ ಏನಿದೆ ಆ ಕಾಲೇಜ್ಗಳಲ್ಲಿ ಎಲ್ಲೂ ಸಿಗದಲೇ ಇರುವಂತ ಮಕ್ಕಳು ನಾನು ಇಂಜಿನಿಯರ್ ಆಗ್ಲೇಬೇಕು ಅಂತ ಹೋಗಿ ಸೇರ್ಕೊಂಡು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರೆ. ಬಟ್ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಕ್ಕೆ ಕಂಪನಿಗಳು ಬರುತ್ತಾ ಅಂದ್ರೆ ಬರುತ್ತೆ. ಬಟ್ ಬಂದಿರುವಂತ ಕಂಪನಿಗಳು ಅಲ್ಲಿರುವಂತ 200-300 ಮಕ್ಕಳಲ್ಲಿ ಒಂದು 5ರಿಂದ 10 ಮಕ್ಕಳನ್ನ ಮಾತ್ರ ಫೆಚ್ ಮಾಡುತ್ತೆ. ಇನ್ನು ಉಳಿದಿರುವಂತ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದ್ಕಿಂತ ಆ ಮಕ್ಕಳಿಗೆ ತಾವು ಕೆಲಸ ಮಾಡೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಂಜಿನಿಯರಿಂಗ್ ಕಲ್ತಿದ್ದಾರೆ, ಟೆಕ್ನಿಕಲ್ ಫೀಲ್ಡ್ ಹೋಗಿದ್ದಾರೆ, ಆದ್ರೆ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಇಂಜಿನಿಯರಿಂಗ್ ಮಾಡಿರೋರ್ನ ಮಾರ್ಕೆಟಿಂಗಿಗೆ ಬಳಸ್ಕೊಂತಾ ಇದ್ದಾರೆ. ಇಂಜಿನಿಯರಿಂಗ್ ಮಾಡಿರೋರ್ನ ಯಾವುದೋ ಒಂದು ಸ್ಕೂಲ್ಗಳಲ್ಲಿ ಏನು ಪ್ರಮೋಷನ್ಸ್ ಮಾಡೋದಕ್ಕೆ ಬಳಸ್ಕೊಂತಾ ಇದ್ದಾರೆ. ಈ ತರದ್ದು ಸಿಚುಯೇಷನ್ಸ್ ನೋಡಿದಾಗ ಮುಂದಿನ 10 ವರ್ಷಗಳಲ್ಲಿ, ನಾನು ಇಂದಿನ 10 ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ, ಮುಂದಿನ 10 ವರ್ಷಗಳಲ್ಲಿ ಈಗಿರುವಂತ ಟೆಕ್ನಾಲಜಿ ಡೆವಲಪ್ಮೆಂಟ್ ನ ಅಬ್ಸರ್ವ್ ಮಾಡ್ತಾ ಹೋದಾಗೆ ಕೆಲಸಗಳ ಕೊರತೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಎಲ್ಲಾ ಸಾಧ್ಯತೆಗಳಿದೆ. ಈಗ ನೀವು ತಿಳಿದಿರೋ ಹಾಗೆ, ನಿಮ್ಗೂ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಒಂದು 20-25% ಜಾಬ್ನ ಅದು ತಿಂದಾಕಿದೆ, 100% ತಿಂದಾಕಿದೆ. ಸೊ ಈಗ ಒಂದು ಉನ್ನತ ಮಾಹಿತಿ ಪ್ರಕಾರ ಕ್ವಾಂಟಮ್ ಕಂಪ್ಯೂಟರ್ ಜನರೇಟ್ ಆಗ್ತಾ ಇದೆ, ಅಂದ್ರೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ವಿತಿನ್ ಸ್ಪ್ಯಾನ್ ಆಫ್ 5 years ಆ ಕ್ವಾಂಟಮ್ ಕಂಪ್ಯೂಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಕ್ವಾಂಟಮ್ ಕಂಪ್ಯೂಟರ್ ಈಸ್ ಅ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಏನಾದ್ರು ಬಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಿಂತಲೂ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿರೋದ್ರಿಂದ ಜಾಬ್ ಅನ್ನೋ ಒಂದು ಸಿಚುಯೇಷನ್ಸ್ ನ ಕ್ರಿಯೇಟ್ ಮಾಡ್ಕೊಡೋದ್ರಲ್ಲಿ ಕಂಪನಿಗಳು ಹಿಂದೇಟಾಕತ್ತೆ. ಯಾಕಂದ್ರೆ ಆ ಕ್ವಾಂಟಮ್ ಕಂಪ್ಯೂಟರ್ನೇ ಕೆಲಸ ಮಾಡುವಂತ ಎಲ್ಲ ಎಬಿಲಿಟಿನೂ ಹೊಂದಿರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ಸರ್, ನಾವು ಜನರಲಿ ಕ್ಯಾಂಪಸ್ ಸೆಲೆಕ್ಷನ್ ಆ ಪಾಯಿಂಟ್ ಅನ್ನ ಈಗ ಅಂದ್ರೆ ನೆಕ್ಸ್ಟ್ ಹೇಳೋದಕ್ಕಿಂತ ಇದ್ಲೇ ವಿಡಿಯೋದಲ್ಲಿ ಮಾತಾಡೋದಾದ್ರೆ, ಈಗ ಕ್ಯಾಂಪಸ್ ಸೆಲೆಕ್ಷನ್ಸ್ಗೆ ಸಾಕಷ್ಟು ಒಂದಿಷ್ಟು ಕಂಪ್ನಿಗಳು ಬರ್ತವೆ. ಸೊ ಅಂದ್ರೆ ಕೆಲವೊಂದು ರೆಪ್ಯೂಟೆಡ್ ಕಾಲೇಜಸ್ ಗಳಿಗೆ ಬರ್ತವೆ, ಅಥವಾ ಕಾಲೇಜಸ್ ಒಂದು ಆಫರ್ ಮಾಡ್ತಾರೆ ಬನ್ನಿ ಅಂತ ಹೇಳಿ, ಇಟ್ಸ್ ಅ ಜಾಬ್, ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಂಪ್ನಿಗಳ ಒಂದು ಸೆಲೆಕ್ಷನ್ ಮೈಂಡ್ ಸೆಟ್ ಇವತ್ತಿನವರೆಗೂ ಅರ್ಥ ಆಗಿಲ್ವಾ, ಅಥವಾ ಏನು ಕಂಪ್ನಿಗಳು ಬಯಸ್ತವೆ ಆ ಒಂದು ಮಕ್ಕಳಲ್ಲಿ ಆ ಒಂದನ್ನ ತುಂಬಾ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಎಡವ್ತಾ ಇದೀವ ನಾವು. ಸೊ ಹೌದು, ನಿಜ ಅದು. ನಮ್ಮ ಇವತ್ತಿನ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ಹೆಂಗಿದೆ ಅಂದ್ರೆ, ಮಕ್ಕಳು ಪಾಸ್ ಆದ್ರೆ ಸಾಕು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಅವರು ಕಲಿತಾ ಇದಾರ, ಅದ್ ನಮಗ್ ಬೇಡ, ಕಲ್ತಿದಾರ, ಅದ್ ನಮಗ್ ಬೇಡ. ನಮಗ್ ಮಕ್ಳು ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬೇಕು, ಪಾಸ್ ಆಗಿ ನನ್ನ ಮಗ ಅಥವಾ ಮಗಳು 2nd PUC ಪಾಸ್ ಆಗಿದ್ದಾಳೆ ಅನ್ನೋ ಒಂದು ಹೆಗ್ಗಳಿಕೆ ನಮಗ್ ಬೇಕು. ಆ ಮಗು ಆ 2nd PUC ನಲ್ಲಿ 1st PUC ನಲ್ಲಿ ಏನಾದ್ರೂ ಸಬ್ಜೆಕ್ಟ್ ಅನ್ನ ಕಲ್ತಿದೀಯಾ, ಅದ್ ನನಗ್ ಬೇಡ. ಇಟ್ಸ್ ನೋ ಮ್ಯಾಟರ್, ಅದು ಅವಶ್ಯಕತೆ ಇಲ್ಲ. ಬರೀ ಕೇವಲ ಮಾರ್ಕ್ಸ್ ವಿಚಾರ ಎಲ್ಲೋ ಒಂದ್ ಕಡೆ ಅದು ಮಕ್ಕಳನ್ನ ಎಡುವ ಒಂದು, ಅಂದ್ರೆ ಸ್ಕಿಲ್ ಬೇಸ್ ಬೇಕು. ಹೌದೌದು, ಯಾರು IIT ಹೋಗ್ತಾರೆ? ಹೋಗಲ್ಲ. ಕರ್ನಾಟಕದಲ್ಲಿ ಈಗಿರುವಂತ ಡೇಟಾ ಪ್ರಕಾರ 0.05% ಗಿಂತಲೂ ಕಡಿಮೆ ಮಕ್ಕಳುಗಳು IIT-ಗಳನ್ನ ಎಂಟ್ರಿ ಆಗ್ತಾ ಇದ್ದಾರೆ. IIT ಈಗ ಮೊನ್ನೆ ಸೆಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದಿರ, ಮಿನಿಸ್ಟರ್ ಹೇಳ್ತಾರೆ ಒಬ್ರು, ಧಾರವಾಡ IIT ನಮ್ಗೆ ನೆಸೆಸಿಟಿ ಇದೆಯಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಮಕ್ಕಳಿಗೆ ಅಲ್ಲಿ ಅವಕಾಶನೇ ಸಿಗ್ತಾ ಇಲ್ಲ. ಎಲ್ಲ ಬೇರೆ ಹೊರ ರಾಜ್ಯದವ್ರು ಬಂದು ಸೇರ್ಕೊಂತಾ ಇದಾರೆ. ಹಂಗಂತ ನಾವು ಹೊರ ರಾಜ್ಯದಿಂದ ಬಂದಿರುವಂತ ಮಕ್ಕಳನ್ನ ನಾವು ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರು ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್ ಬಂದಿರ್ತಾರೆ. ನಮ್ಮ ಕರ್ನಾಟಕದಲ್ಲಿರೋ ಮಕ್ಕಳು ಆ ಮೆರಿಟ್ ನ ತಗೊಳಕ್ ಆಗ್ತಾ ಇಲ್ಲ. ಆ ಮೆರಿಟ್ ನ ತಗೊಳಕ್ ಆಗ್ತಿಲ್ಲ ಅಂದ ತಕ್ಷಣನೇ IIT ಫ್ಲಾಪ್ ಅಂತಲ್ಲ? ಅಲ್ಲ, IIT ಫ್ಲಾಪ್ ಅಲ್ಲ. IIT ಧಾರವಾಡ ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ. ಕರ್ನಾಟಕಕ್ಕೆ ಆಫ್ಟರ್ ಲಾಂಗ್ ಟೈಮ್ ನಮಗ್ ಸಿಕ್ಕಿದೆ ಅದು
IIT ಧಾರವಾಡ. ಸೊ ಅಲ್ಲಿ ನಮ್ಗೆ 50% ಕರ್ನಾಟಕದವ್ರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಅಂತಂದ್ರೆ ಮತ್ತಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. IIT ಇರೋದು ಏನಕ್ಕೆ? IIT ಇರೋದು ಅತ್ಯುನ್ನತ ಮಟ್ಟದ ಜ್ಞಾನ ಹೊಂದಿರೋ ಮಕ್ಕಳುಗಳಿಗೆ ತರಬೇತಿ ನೀಡ್ತಿರುವಂತ ಒಂದು ಸಂಸ್ಥೆ. ಎಸ್, ಕರೆಕ್ಟ್. ಸೊ ಆ ಉನ್ನತ ಮಟ್ಟದ ಜ್ಞಾನ ನೀಡೋದ್ರಲ್ಲಿ ನಾವ್ ಎಡೋತಾ ಇದೀವಿ ಅಷ್ಟೇ. ಸೊ ಅಂದ್ರೆ ಪರ್ಟಿಕ್ಯುಲರ್ ಈಗ ಯಾವುದೇ ಒಂದು ಕ್ಷೇತ್ರ ತಗೊಂಡ್ರು ಆ ಮಗು ಅಲ್ಲಿ ಆಯ್ಕೆ ಆಗಬೇಕು. ಸೊ ಇವನ್ ಜಾಬ್, ಇವನ್ IIT, ಸೊ ವಾಟ್ ಎವರ್ ವಿಚ್ ಯಾವುದೇ ಒಂದು ಇದನ್ನ ಸೆಕ್ಟರ್ ತಗೊಂಡ್ರು ಕೂಡ ಮಗುವನ್ನ ತಯಾರು ಮಾಡೋದ್ರಲ್ಲಿ ಮತ್ತೆ ಮಗು ತಯಾರಾಗೋದ್ರಲ್ಲಿ ಎರಡೂ ಕೂಡ ಇಲ್ಲಿ ಪಾತ್ರ ತುಂಬಾ ಇದೆ. ಮತ್ತೆ ವಿತ್ ಪೇರೆಂಟ್ಸ್ ಒಂದು ಇದು ಅಂತ ನೀವ್ ಹೇಳೋದು. ಹೌದೌದು. ಇನ್ನೊಂದು ನಾವು ಈಗ IIT ವಿಚಾರ ಕರೆಕ್ಟ್ ನೀವ್ ಹೇಳಿದ್ದು. ಧಾರವಾಡ ಆಯ್ತು, ಈಗ ರೀಸೆಂಟ್ಲಿ ಹಾಸನ್ಗೂ ಕೊಡಿ ಅಂತ ಹೇಳಿ ಅದು ಸಂದರ್ಭದಲ್ಲಿ ಇದ್ರಲ್ಲಿ ಆಯ್ತು. ಸೊ ಬಟ್ ಜೊತೆಗೆ ಈ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಸ್ಕಿಲ್ ಬೇಕು. ಸ್ಕಿಲ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಸ್ಟಡಿ ಲೆವೆಲ್ ಅಲ್ಲಿ ಮಕ್ಕಳು ಸ್ಕಿಲ್ ಬೇಸ್ ಎಜುಕೇಶನ್ ಅನ್ನ ಪಡೆಯೋದಿಕ್ಕೆ ಈ ಇತ್ಲ ಪೇರೆಂಟ್ಸ್ ಗಳು ಅಷ್ಟೇನು ಫೋಕಸ್ ಮಾಡಲ್ಲ. ಬಟ್ ಯಾರೋ ಒಂದು ಹೈಲಿ ರೆಪ್ಯೂಟೆಡ್ ಇರೋರು ಅಥವಾ ಜಾಬ್ ಅಲ್ಲಿ ಇರೋರು, ಇಲ್ಲ ಮಗುಗೆ ಒಂದೇ ಸಾಕಾಗಲ್ಲ, ಸ್ಕಿಲ್ ಬೇಸ್ ಬೇಕು, ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಮಕ್ಕಳು ಫಾರ್ಮಲ್ ಎಜುಕೇಶನ್ ಒಂದಕ್ಕೆ ಸ್ಟಿಕನ್ ಆಗಿರೋ ಒಂದು ಇದು ಸ್ಕಿಲ್ ಬೇಸ್ಗೆ ಯಾಕೆ ಬರ್ತಾ ಇಲ್ಲ? ಈಗ ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ. ನಾನು ಕೋಚಿಂಗ್ ಸೆಂಟರ್ ನೀಟ್ IIT ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ್ಲಿಂದ ನೀಟ್ ಫೌಂಡೇಶನ್ ಕ್ಲಾಸಸ್ ಮಾಡಿಸ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಕ್ಲಾಸಸ್ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಅವರು ನೀಟ್ ಅಂದ್ರೆ ಏನು, JEE ಅಂದ್ರೆ ಏನು ಅಂತ ಒಂದು ತುಂಬಾ ಕ್ಲಾರಿಟಿ ಕೊಟ್ಟು ಫಂಡಮೆಂಟಲ್ ಮ್ಯಾಥಮೆಟಿಕ್ಸ್ ಮತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಅವ್ರಿಗೆ ಅಚ್ಚುಕಟ್ಟಾಗಿ ಹೇಳ್ಕೊಟ್ಬಿಟ್ರೆ ಅವ್ರು PUC ಬಂದಾಗ ಹೊಸದಂತ ಅನ್ಸಲ್ಲ ಅವ್ರಿಗೆ. ಕರೆಕ್ಟ್. ಅದನ್ನ ಪ್ರಯತ್ನ ಮಾಡ್ತಾ ಇದೀನಿ. ನಮ್ಮ ಪೋಷಕರು ಹೆಂಗಿದ್ದಾರೆ, ಪೇರೆಂಟ್ಸ್ ಹೆಂಗಿದ್ದಾರೆ ಅಂದ್ರೆ ಯಾವ್ದಾದ್ರು ಎಕ್ಸಾಮ್ ಇದ್ರೆ ಮಾತ್ರ ಇಂಟ್ರೆಸ್ಟ್ ತಗೊಂತಾರೆ. ಕರೆಕ್ಟ್. ಈಗ 10th ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್ ತುಂಬಾ ಇಂಟ್ರೆಸ್ಟ್ ತಗೊಂತಾರೆ. ಅದಕ್ಕೆ ಟ್ಯೂಷನ್ಗೆ ಕಳಿಸ್ತಾರೆ, ಇನ್ಯಾದ್ರೂ ಹೋಮ್ ಟ್ಯೂಷನ್ಸ್ ತಗೊಂತಾರೆ, ಅಥವಾ ಸ್ಕೂಲ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡು ಮಕ್ಕಳಿಗೆ ಕಲಿಸ್ಕೊಡಿ ಅಂತ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಬೀಳ್ತಾರೆ. ಇದೆಲ್ಲ ಮಾಡ್ತಾರೆ. ಅದು 10th ಕ್ಲಾಸಲ್ಲಿ ಮಾತ್ರ. ಅದು ಯಾಕೆ 6th ಇಂದ ಬರಲ್ಲ ಅಂತ? ಯಾಕೆ 6th ಸ್ಟ್ಯಾಂಡರ್ಡ್ ಇಂದಲೂ ಆ ಇಂಟೆನ್ಸಿಟಿ ಇರಲ್ಲ, ಆ ಇಂಟ್ರೆಸ್ಟ್ ಇರಲ್ಲ ಪೇರೆಂಟ್ಸ್ ಅಲ್ಲಿ? ಇದ್ರೂನು ಕೆಲವೊಂದು ಪೇರೆಂಟ್ಗಳಿಗೆ ಮಾತ್ರ ಇರುತ್ತೆ. ಆ ಕೆಲವೊಂದು ಪೇರೆಂಟ್ಗಳು ಬಂದ್ರು 5 ಜನ 4 ಜನಕ್ಕೆ ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಕಾಸ್ಟ್ಲಿ ಅದು. ನಾವು ರಿಸೋರ್ಸ್ ಪರ್ಸನ್ ಕರ್ಸಿದ್ರೆ ಅವ್ರಿಗೆ ಇಷ್ಟು ಅಮೌಂಟ್ ಕೊಡ್ಲೇಬೇಕು. ನಾವು 4-5 ಜನನ ಇಂಟ್ರೆಸ್ಟ್ ಇಂದ ನಾವು ಕೂರಿಸ್ಕೊಂಡು ಪಾಠ ಮಾಡುತ್ತೀವಿ ಅಂತಂದ್ರೆ ಅದು ಆಗಲ್ಲ, ನಡೆಸೋದಕ್ಕೆ ಒಂದು ಸಂಸ್ಥೆ ನಡ್ಸಕ್ಕಾಗಲ್ಲ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ಯಾವ ಪೇರೆಂಟು ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಒಳ್ಳೆ ಸಂಸ್ಥೆಗಳಲ್ಲಿ ಓದ್ಬೇಕು, ಅಥವಾ ಒಳ್ಳೆ ಸ್ಯಾಲ್ರಿ ತಗೊಂಡು ಜೀವನ ಮಾಡ್ಬೇಕು ಅಂತ ಆಸೆ ಇಟ್ಟಿದ್ದೀರಾ, ಆ ಪೇರೆಂಟು ನೀವು 10th ಸ್ಟ್ಯಾಂಡರ್ಡ್ ಬಂದಾಗ, PUC ಬಂದಾಗ ಓದ್ಲಿಲ್ಲ ನನ್ನ ಮಗ ಏನು ಚೆನ್ನಾಗಿ ಓದ್ತಾ ಇಲ್ಲ, ಒಳ್ಳೆ ಮಾರ್ಕ್ಸ್ ತಗೊಂತಾ ಇಲ್ಲ ಅನ್ನೋದನ್ನ ಯೋಚನೆ ಮಾಡೋ ಬದಲು, ಯಾಕೆ ನಾವು 6ನೇ ತರಗತಿಯಿಂದಲೇ, ಆಂಧ್ರದಲ್ಲೆಲ್ಲ ಅದೇ ಸಿಸ್ಟಮ್ ಇರೋದು. 6ನೇ ತರಗತಿಯಿಂದಲೇ ಯಾರಿಗೆ ನೀಟ್ ಬೇಕೋ ಅವ್ರು ಅದನ್ನೇ ಓದ್ತಾ ಹೋಗ್ತಾರೆ. ಯಾರಿಗೆ IITಗೆ ಹೋಗ್ಬೇಕು ಅಂತ ಆಸೆ ಇರುತ್ತೋ ಅದನ್ನೇ ಓದ್ತಾ ಹೋಗ್ತಾರೆ. ಇಲ್ಲ ಸರ್, ನನ್ಗೆ ಅದು ಯಾವ್ದು ಬೇಡ, ನನಗೆ ನಾರ್ಮಲ್ ಸೈನ್ಸ್ ಓದ್ತೀನಿ, ಬೇಸಿಕ್ ಸೈನ್ಸ್ ಓದ್ತೀನಿ, ನಾನು ರಿಸರ್ಚ್ ಫೀಲ್ಡ್ಗೆ ಹೋಗ್ತೀನಿ, PhD ಮಾಡ್ತೀನಿ, ಮಾಸ್ಟರ್ ಡಿಗ್ರಿ ಮಾಡ್ತೀನಿ, ಟೀಚರ್ ಆಗ್ತೀನಿ ನಾನು ಅನ್ನೋ ಆಸೆ ಇಟ್ಕೊಂಡಿರೋರು ಅದು ಆ ಫೀಲ್ಡ್ ಅಲ್ಲಿ ಹೋಗ್ತಾರೆ. ಯಾಕೆ ಪ್ರೆಷರ್ ಕೊಡ್ಬೇಕು ಅವ್ರಿಗೆ? ಯಾಕೆ ಕೊಡ್ಬೇಕು ಅವ್ರಿಗೆ ಪ್ರೆಷರ್? ನೀನು IIT ಮಾಡೋನ್ಗೂ ಸೇಮ್ ಪ್ರೆಷರು, ನಾನು ಟೀಚರ್ ಆಗ್ತೀನಿ ಇನ್ನೊಂದ್ಗೂ ಸೇಮ್ ಪ್ರೆಷರ್. ಸೊ ಯಾಕೆ ಬೇಕಾದ್ರೆ ಅವಶ್ಯಕತೆ ಏನಿದೆ? ನಾನು IITಗೆ ಹೋಗ್ತೀನಿ ಅಂದ್ರೆ ತಗೊಳ್ಳಿ, ಅವನು ಪ್ರೆಷರ್ ತಗೊಳ್ಳಿ, ಅದನ್ನ ನೆಸೆಸಿಟಿ ಇರುತ್ತೆ ಪ್ರೆಷರ್. ಸೊ ಎಕ್ಸ್ಟ್ರಾ ಓದ್ಲೇಬೇಕಾಗತ್ತೆ, ಅವನು ಎಕ್ಸ್ಟ್ರಾ ಕೋಚಿಂಗ್ ಪಡ್ಕೊಳ್ಳೇಬೇಕಾಗತ್ತೆ. ಸೊ ಒಂದೇ ಪ್ಯಾರಾಮೀಟರ್ನ ಇಟ್ಕೊಂಡು ಇಡೀ ಸಿಸ್ಟಮ್ನ ರನ್ ಮಾಡೋದಿದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ತಪ್ಪು ದಾರಿಲಿ ತಗೊಂಡ್ ಹೋಗ್ತಿದೀವಿ ಅಂತ ಅನಿಸ್ತಾ ಇದೆ ನಮ್ಗೆ. ನನ್ಗೆ ನನ್ನ ಸ್ನೇಹಿತ ಒಬ್ಬ ಹೇಳಿದ್ದು ನನಗೆ ನೆನಪಾಗುತ್ತೆ. ಅಂದ್ರೆ ಮಗು ಸುಮ್ಮನೆ ಜನರಲ್ ಮಕ್ಕಳು ಈಗ ಬೇಸಿಕಲಿ ನೀವ್ ಹೇಳಿದ್ರೆ 6th ಸ್ಟ್ಯಾಂಡರ್ಡ್ ಇಂದ ಒಂದು ಬೇಸಿಕ್ ಬೇಕು, 5th or 6th ಒಂದ್ ಏನ್ ಕಲಿತಾರೆ, ಆ ಒಂದು ಅಂದ್ರೆ ಗೊತ್ತಾಗುತ್ತೆ ಮಗು
ಮುಂಚೆನೆ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಹೌದು. ಬಟ್ ಮಗು ಯಾವ ವಿಷಯ ಆಸಕ್ತಿ ಇದೆ, ಇದನ್ನ ಆ ಮಗು ಅದ್ರ ಬಗ್ಗೆ ಕಲಿಯೋದಿಕ್ಕೆ ಸ್ವಲ್ಪ ಒಂದು ಇದನ್ನ ಒತ್ತು ಕೊಟ್ರೆ ಆ ಮಗು ಅದ್ರಲ್ಲಿ ಎಕ್ಸ್ಪರ್ಟ್ ಆಗುತ್ತೆ. ನನ್ನ ಫ್ರೆಂಡ್ ಹೇಳ್ತಿದ್ದೇನಂದ್ರೆ, ಪೇರೆಂಟ್ಸ್ ಗಳೇ ಸೋಂಬೇರಿಗಳು. ಬೆಳಗ್ಗೆ ಸ್ಕೂಲ್ ಇದ್ರೆ 10 ಗಂಟೆಗೆ ಶಾಲೆ ಇದ್ರೆ 9 ಗಂಟೆಗೆ ರೆಡಿ ಆಗಿ ಅವರು ಒಂದು ಡಿಸಿಪ್ಲಿನರಿ ಇರಲ್ಲ, ಹೆಂಗ್ ಬೇಕು ಹಂಗೆ ಬಂದು ಸ್ಕೂಲಿಗೆ ಬಿಟ್ಟು ಹೋಗ್ತಾರೆ ಅಂತ. ಸೊ ಜನರಲ್ ಟಾಕ್ ಏನಂದ್ರೆ, ನಾನಿಲ್ಲಿ ಕಂಪೇರ್ ಮಾಡ್ತಾ ಇಲ್ಲ. ಸೊ ಅಂದ್ರೆ ಡಿಸಿಪ್ಲಿನ್ ಎಷ್ಟು ವೆರಿ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಮಕ್ಕಳ ಮೇಲೆ ಅದೆಲ್ಲದು ಇಂಪ್ಯಾಕ್ಟ್ ಆಗತ್ತಲ್ವಾ. ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಅಂತಕ್ಕಂಥದ್ದು ಒಂದು ಡಿಸಿಪ್ಲಿನ್ ಆಗಿದ್ದು, ಅದೇ ಒಬ್ಬ ಜಾಬ್ ಮಾಡ್ತಾ ಇರೋರು ಅದೇ ಟೈಮಿಂಗ್ಸಿಗೆ ಅವ್ರು ರೆಡಿ ಆಗಿ ಮಗುನ ಬಿಟ್ಟು ಹೋಗ್ತಾರೆ. ಅದೇ ಒಬ್ಬ ಬೇರೆ ಒಂದು ವರ್ಕಲ್ಲಿ ಇದ್ದವರು ಸೇಮ್. ಇದು ನಾನು ಕಂಪೇರ್ ಮಾಡಿ ಡಿಗ್ರೇಡ್ ಮಾಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಫಸ್ಟ್ ಡಿಸಿಪ್ಲಿನ್ ಅನ್ನೋದು ಪೇರೆಂಟ್ಸ್ ಕಲ್ತಾಗ ಆ ಮಗುಗೆ ಏನ್ ಕೊಡಿಸ್ಬೇಕು, ಆ ಮಗುನ ಏನ್ ಓದಿಸ್ಬೇಕು, ಯಾವ ತರ ಓದಿಸ್ಬೇಕು, ಮಗುನ ಯಾವ ರೀತಿ ಮಾನಿಟರಿಂಗ್ ಮಾಡ್ಬೇಕು, ಅದೆಲ್ಲದನ್ನು ಕಲಿಯಕ್ ಸಾಧ್ಯ ಅಲ್ವಾ. ಎಲ್ಲ ಒಂದ್ ಕಡೆ ಫ್ಯಾಮಿಲಿನೂ ವೆರಿ ಇಂಪಾರ್ಟೆಂಟ್ ಅಲ್ವಾ. ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ಎಜುಕೇಟೆಡ್ ಫ್ಯಾಮಿಲಿ ಅವ್ರು ಮಾತ್ರ ಓದ್ತಾ ಇದಾರೆ ಅನ್ನೋದು ಸುಳ್ಳು. ಅಂದ್ರೆ ಎಜುಕೇಟೆಡ್ ಯಾವುದೋ ಒಂದು ಪ್ರೊಫೆಷನಲ್ ಇರೋರು ಓದ್ತಾ ಇದಾರೆ ಅನ್ನೋದು ಸುಳ್ಳು. ಈವನ್ ಕೂಲಿ ಕೆಲಸ ಮಾಡೋ ಪೇರೆಂಟ್ಗಳ ಮಕ್ಕಳು ಕೂಡ, ಅಥವಾ ಯಾವುದೋ ಒಂದು ಕಂಪನಿ ಯಾವುದೋ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋ ಮಕ್ಕಳು ಕೂಡ ತುಂಬಾ ಬುದ್ಧಿವಂತರು ಇರ್ತಾರೆ. ಅವ್ರನ್ನ ಗುರುತಿಸೋದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ. ಅಲ್ಲ, ನನ್ನ ಇಂಟೆನ್ಷನ್ ಏನಂತಂದ್ರೆ, ಇಲ್ಲಿ ನಾಟ್ ಎ ಬ್ಯಾರಿಯರ್. ಇದು ಎಜುಕೇಶನ್, ಜ್ಞಾನ ಯಾವುದಕ್ಕೂ ಕೂಡ ತಡೆ ಇಲ್ಲ. ಅದು ಬಡವ ಶ್ರೀಮಂತ ಅದು ಏನು ಕೇಳೋದಿಲ್ಲ. ಯಾರು ಶ್ರದ್ಧೆಯಿಂದ ಓದ್ತಾನೆ, ಶ್ರದ್ಧೆಯಿಂದ ಕಲಿತಾನೆ, ಅವನು ಒಂದು ಸಕ್ಸಸ್ ಅನ್ನ ಕಾಣ್ತಾನೆ. ನನ್ನ ಇಂಟೆನ್ಷನ್, ನನ್ನ ಕ್ವಶನ್, ನನ್ನ ಪರ್ಸ್ಪೆಕ್ಟಿವ್ ಏನಂತಂದ್ರೆ, ಒಂದು ಮಗು ಇವತ್ತು ಪ್ರೆಸೆಂಟ್ ಆಗಿ ಈಗ ಒಂದು ಚಿಕ್ಕ ಮಗುಗೆ ಆ ಅಟ್ಮಾಸ್ಫಿಯರ್ ಅನ್ನ ನಾವು ಸೃಷ್ಟಿ ಮಾಡ್ಲಿಲ್ಲ, ಪೇರೆಂಟಲ್ ಆಗಿ ಅವ್ರು ಸೃಷ್ಟಿ ಮಾಡ್ಲಿಲ್ಲ ಅಂತಂದಾಗ ಆ ಮಗುಗೆ ಒಂದು ಡ್ರಾಬ್ಯಾಕ್ ಅಲ್ವಾ. 100% ಡ್ರಾಬ್ಯಾಕ್. ನಾನು ಆ ತರ ದೃಷ್ಟಿಕೋನದಲ್ಲಿ 100% ಡ್ರಾಬ್ಯಾಕ್ ಅದು. ನೀವು ಮಕ್ಕಳ ಎದುರುಗಡೆ ಜಗಳ ಆಡ್ಕೊಂಡು, ಮಕ್ಕಳ ಎದುರುಗಡೆ ಕಿತ್ತಾಡ್ಕೊಂಡು, ಬೆಳಿಗ್ಗೆ ಎದ್ರು ನಿಮ್ದೇ ತೊಂದ್ರೆ ತಾಪತ್ರಯಗಳನ್ನ ಇಟ್ಕೊಂಡು, ಮಗುನ ಕೇರೆ ಮಾಡ್ದಲೆ, ಅವನಿಗೆ ಬೇಕಾಗಿರುವಂತ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ಕೊಡ್ದಲೆ, ಮಗುನ ಡಿಮೋಟಿವೇಟ್ ಮಾಡ್ಕೊಂಡು, ಸೊ ಇದನ್ನೆಲ್ಲ ಮಾಡಿದ್ರೆ ಯಾವ ಮಕ್ಕಳು ಓದಲ್ಲ. ಸೊ ಡೈವರ್ಟ್ ಆಗುತ್ತೆ, ಬೇರೆ ಕಡೆ ಟರ್ನ್ ಆಗ್ತಾರೆ, ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಕೊಂತಾರೆ. ಸೊ ಫ್ರೆಂಡ್ಸ್ ಗ್ರೂಪ್ಗಳು ಚೇಂಜಸ್ ಆಗುತ್ತೆ, ಅವ್ರಿಗೆ ಬೇಕಾಗಿರುವಂತ ಪ್ರೀತಿನ ಬೇರೆ ಕಡೆ ಪಡ್ಕೊಳಕ್ ಶುರು ಮಾಡ್ತಾರೆ. ಎಸ್ಪೆಷಲಿ ಈ ಅಡೋಲಸೆನ್ಸ್ ಏಜ್ ಅಲ್ಲಿ ಮಕ್ಕಳಿಗೆ ಬೇಕಾಗಿರುವಂತ ಅಟೆನ್ಷನ್, ಪ್ರೀತಿ, ಮತ್ತೆ ನಿಮ್ಮ ಒಂದು ನಿಮ್ಮಿಂದ ಸಿಗ್ಬೇಕಾಗಿರುವಂತ ಸವಲತ್ತುಗಳು, ಬೇಸಿಕ್ ನೀಡ್ಸ್ ಅಷ್ಟೇ ಆ ಮಗುಗ್ ಸಿಗ್ಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಮಗು ಬೇರೆ ಒಂದು ಆಪ್ಷನ್ ನ ಹುಡ್ಕೊಳತ್ತೆ ಹೊರತು, ಪೇರೆಂಟ್ಸ್ ಇಂದ ಸಿಗ್ಬೇಕಾಗಿರೋದು ಕಂಪ್ಲೀಟ್ ಆಗಿ ಸಿಗ್ತಾ ಇದೆ ಅಂತಂದ್ರೆ ಮಗುಗೆ ಬೇರೆ 2ನೇ 3ನೇ ಆಪ್ಷನ್ ಇರೋದೇ ಇಲ್ಲ. ಎಕ್ಸಾಕ್ಟ್ಲಿ. ಆ ಮಗು 3ನೇ ಆಪ್ಷನ್ ಯೋಚನೆ ಮಾಡೋದು ಯಾವಾಗ ಅಂತಂದ್ರೆ, ಆ ಮಗು ಅಡೋಲಸೆನ್ಸ್ ಮುಗಿಸಿ ಜವಾಬ್ದಾರಿ ಪಡ್ಕೊಂಡು ಒಂದು ಜಾಬ್ ತಗೊಂಡು, ಈಗ ನನಗ್ ಬೇಕು ಅಡಿಷನಲ್ ಬೇಕು ಅಂತ ಅನಿಸ್ದಾಗ ಮಾತ್ರ 3rd ಆಪ್ಷನ್ ಹುಡ್ಕೊಳುತ್ತೆ. ಅಲ್ಲಿವರೆಗೂ ನೆಸೆಸಿಟಿನೇ ಇರಲ್ಲ. ಯಾಕಂದ್ರೆ ಪೇರೆಂಟ್ ಕಂಪ್ಲೀಟ್ ಆಗಿ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಪೇರೆಂಟ್ಸ್ ಕಂಪ್ಲೀಟ್ ಆಗಿ ಅವ್ರಿಗೆ ಲವ್ ಅಂಡ್ ಅಫೆಕ್ಷನ್ ಕೊಡ್ತಾ ಇರ್ತಾರೆ, ಕಂಪ್ಲೀಟ್ ಆಗಿ ಕೊಡ್ತಿರ್ತಾರೆ. ಅದು ಅವ್ರ ಜವಾಬ್ದಾರಿ ಕೂಡ, ಅವ್ರ ಡ್ಯೂಟಿನೂ ಕೂಡ. ಸೊ ಆ ಮಗು ಯಾವುದೇ ಕಾರಣಕ್ಕೂ ವಿಚಲಿತ ಆಗಲ್ಲ. ಸೊ ಅದು ಒಂದು ಇಂಪಾರ್ಟೆಂಟ್ ಮೇಜರ್ ಏನು ಕಾನ್ಸೆಪ್ಟ್ ನಾವು ತಿಳ್ಕೊಬೇಕಾಗಿರೋದು. ಈಗ ನಾವು ಡಿಸ್ಕಸ್ ಮಾಡಕ್ ಹೊರಟಿರುವಂತ ಕಾನ್ಸೆಪ್ಟ್ ಅಲ್ಲಿ ಅದು ಕೂಡ ಇಂಪಾರ್ಟೆಂಟ್. ಸೊ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸನ ಕಲ್ತ್ಕೋಬೇಕು ಅಂತಂದ್ರೆ ಪೇರೆಂಟಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಅ ಫ್ಯಾಮಿಲಿ ಸಪೋರ್ಟ್ ಅಥವಾ ಫ್ಯಾಮಿಲಿ ಅಟ್ಮಾಸ್ಫಿಯರ್ ತುಂಬಾ ಇಂಪಾರ್ಟೆಂಟ್. ಸೊ ಇಟ್ಸ್ ಅ ಬೇಸಿಕ್. ಸೊ ನೆಕ್ಸ್ಟ್ SSLC ಆದ್ಮೇಲೆ PUಗೆ ಯಾವ್ದೋ ಒಂದು IIT ಹೋಗ್ಬೇಕು ಅಥವಾ ಇನ್ನೊಂದಕ್ಕೆ ಏನೋ ಹೋಗ್ಬೇಕು ಅಂತ ಹೇಳಿ ಅವಾಗ ತರಾತುರಿಯಾಗಿ ಮಕ್ಳ ಮೇಲೆ ಪ್ರೆಷರ್ ಮಾಡಬಾರ್ದು. ಸೊ ಆ ಒಂದು ಇದನ್ನ ಬೇಸಿಕ್ ಎಜುಕೇಶನ್ ಅಥವಾ ಬೇಸಿಕ್ ಆಗಿ ಆ ಮಗುಗೆ ಫೀಡ್ ಮಾಡ್ತಾ ಹೋದ್ರೆ 6th ಸ್ಟ್ಯಾಂಡರ್ಡ್ ಇಂದ SSLC ವರ್ಗುನು ಆ ಮಗುಗೆ ಏನು ಓದ್ತಾ ಇದೀನಿ, ನಾನು ಏನ್ ಓದ್ಬೇಕು ಅನ್ನೋದು ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ ಅನ್ನೋದು. ಸೊ ಈ ಒಂದು ಇದನ್ನ ನೀವು ಹೇಳಿ. ಹೌದು, ಹೈಸ್ಕೂಲಲ್ಲೇ ನಾವು ಒಂದು ಮೈಂಡ್ ಸೆಟ್ ಮಾಡಿ ಬಿಟ್ಬಿಡ್ಬೇಕು. ಈ ನಮ್ಮ ನೀನ್ ಡಾಕ್ಟರ್ ಆಗ್ಬೇಕು, ನೀನ್ ಡಾಕ್ಟರ್ ಆಗ್ಬೇಕು ಅಂದ್ರೆ ಈ ಕಾಂಬಿನೇಷನ್ ಓದ್ಬೇಕು. ಈ ಕಾಂಬಿನೇಷನ್ ಓದಿದಾಗ ಈ ಲೆವೆಲ್ಗೆ ನಿಮ್ಗೆ ಟೀಚಿಂಗ್ ಇರುತ್ತೆ.
ಬೇಸಿಕಲಿ ನಾವ್ ಏನು ಒಂದು ಫೌಂಡೇಶನ್, ನೀವ್ ಹೇಳದಂಗೆ ಫೌಂಡೇಶನ್ ಫೌಂಡೇಶನ್ ಹಾಕ್ಬಿಟ್ಬಿಡ್ಬೇಕು, ಅದ್ರ ಪಾಡಿಗೆ ಅವ್ರು ಬಿಲ್ಡಿಂಗ್ ಕಟ್ಟಿಗೆ ಅಂತಾರೆ ಅವರು. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ನೆಕ್ಸ್ಟ್ ಈಗ ನಾವು ಮಾತಾಡ್ತಾ ಇರೋದು ಏನಂತಂದ್ರೆ, ಈಗ ಸೇಮ್ ಸಬ್ಜೆಕ್ಟ್. ಈಗ ಕಲಿತಾರೆ ಎಜುಕೇಶನ್, ಮುಂದಿನ ಭವಿಷ್ಯವನ್ನ ಯಾವ ರೀತಿ ಹೇಗೆ ಅದೇ ಆತಂಕ ಆಗ್ತಿರೋದು ನಮ್ಗೆ. ಈಗ ಈ ವರ್ಷ ನಾನು ಕಾಲೇಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಕಾಲೇಜ್ ಮಾಡಿರೋದು, ನ್ಯೂ ರೆಸಿಡೆನ್ಸ್ PU ಕಾಲೇಜ್ ಅಂತ. ಅದರ ಏನು ಅಡ್ಮಿಷನ್ಸ್ ಪ್ರೋಸೆಸ್ ಅಲ್ಲಿ ನಾವು ಪೇರೆಂಟ್ಸ್ ಹತ್ರ, ಮಕ್ಕಳ ಹತ್ರ ಮಾತಾಡಿದಾಗ ಅವರ ಇಂಟೆನ್ಷನ್ ಹೇಗಿದೆ ಅಂದ್ರೆ, ನನ್ನ ಮಗಳು ಒಳ್ಳೆ ಜಾಬ್ ಹೋಗ್ಬಿಡ್ಬೇಕಷ್ಟೆ ಮುಗಿತಿದ್ದಾಗಿನ. ಸೊ ಇದು ಎಲ್ಲಾರ ಮನ್ಸಲ್ಲೂ ಇದೆ, ಎಲ್ಲಾರ್ಗೂ ಅದೇ ಇರೋದು. ಸೊ ನನ್ನ ಮಗಳು ಒಳ್ಳೆ ಜಾಬ್ ಹೋಗ್ಬೇಕು. ಸೊ ಒಂದು ಇಂಜಿನಿಯರಿಂಗ್ ಮುಗಿಸ್ಕೊಂತಾರೋ ಅಥವಾ ಮೆಡಿಕಲ್ ಮಾಡ್ತಾರೋ, ವಾಟ್ ಎವರ್ ಇಟ್ ಮೇ, ಒಳ್ಳೆ ಜಾಬ್ ಹೋಗ್ಬೇಕು, ಒಳ್ಳೆ ಸ್ಯಾಲ್ರಿ ತಗೋಬೇಕು ಅಂತ. ಸೊ ಎಲ್ಲರೂ ಅದನ್ನ ಯೋಚನೆ ಮಾಡ್ತಾರೆ. ಬಟ್ ಆ ನಿಟ್ಟಿನಲ್ಲಿ ಮಕ್ಕಳನ್ನ ತಯಾರು ಮಾಡ್ತಾ ಇದೀವ ನಾವು ಅಂತಂದ್ರೆ, ಕಾಲೇಜು ಮಟ್ಟದಲ್ಲಿ ತಯಾರು ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ಗಳಿದೆ. ಏನ್ ಪ್ರಾಬ್ಲಮ್ಸು ಅಂದ್ರೆ, ನಾವ್ ಯಾರನ್ನು ಬ್ಲೇಮ್ ಮಾಡಕ್ ಆಗಲ್ಲ. ಬೇಸಿಕ್ ಫೌಂಡೇಶನ್ ಏನಿದೆ, ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ ವರ್ಗುನು ನಾವು ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಬೇಸ್ಡ್ ಎಜುಕೇಶನ್ ಕೊಡ್ತಾ ಇದೀವಿ ಹೊರತು ನಾಲೆಡ್ಜ್ ಬೇಸ್ಡ್ ಎಜುಕೇಶನ್ ಕೊಡ್ತಾ ಇಲ್ಲ ನಾವು. ಎಕ್ಸಾಕ್ಟ್ಲಿ, ನಾಲೆಡ್ಜ್ ಬೇಸ್ಡ್ ಎಜುಕೇಶನ್ ಕೊಡ್ತಾ ಇಲ್ಲ ನಾವು. ಕ್ರಿಟಿಕಲ್ ಥಿಂಕಿಂಗ್ ಲೆವೆಲ್ನ ಜಾಸ್ತಿ ಮಾಡಿಸ್ತಿಲ್ಲ ನಾವು, ಮಗ್ಅಪ್ ಮಾಡಿಸ್ತಾ ಇದೀವಿ. ಕ್ವಶನ್ಗೆ ಆನ್ಸರ್ನ ಕೊಡ್ತಾ ಇದೀವಿ, ಬಯಾಟ್ ಮಾಡಿಸ್ತಾ ಇದೀವಿ. ಕ್ವಶನ್ಗೆ ಆನ್ಸರ್ನ ಹುಡುಕ್ಸ್ತಾ ಇಲ್ಲ ನಾವು, ಕ್ವಶನ್ಗೆ ಆನ್ಸರ್ನ ಕ್ರಿಯೇಟ್ ಮಾಡಿಸ್ತಿಲ್ಲ, ಕ್ವಶನ್ಗೆ ಆನ್ಸರ್ನ ಯೋಚನೆ ಮಾಡೋ ರೀತಿ ಅವ್ರಿಗೆ ಬಿಡ್ತಾ ಇಲ್ಲ ನಾವು. ದಟ್ ಈಸ್ ಅ ಮೇಜರ್ ಮಿಸ್ಟೇಕ್. PUC ಬಂದಾಗ ನಮ್ದು ಅದು ರಿಯಲೈಸ್ ಆಗುತ್ತೆ. ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಲ್ಲ, ಸೊ ಲಾಜಿಕ್ ಸೆನ್ಸ್ ಇರಲ್ಲ, ಯಾವ ಕ್ವಶನ್ ಯಾವ ತರ ಟ್ಯಾಕಲ್ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ ಅವ್ರಿಗೆ. ಆಗೇನಾಗುತ್ತೆ, 100 ಜನ ಮಕ್ಕಳು ಒಂದು ಸೆಕ್ಷನ್ ಅಲ್ಲಿ ಇದ್ರೆ 20 ಮಕ್ಕಳು ಬೈ ಬರ್ತ್ ಅವ್ರಿಗೆ ಬಂದಿರುತ್ತೆ, ಸ್ವಲ್ಪ ನಾಲೆಡ್ಜ್ ಗೈನ್ ಆಗಿರುತ್ತೆ, ಇಂಟೆಲಿಜೆಂಟ್ ಇರ್ತಾರೆ. ಸೊ ಅದರಿಂದ ಅವರು ಫಾಸ್ಟ್ ಆಗಿ ಕಲಿತಾ ಹೋಗ್ತಾರೆ. ಇನ್ನು 80 ಮಕ್ಕಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ. ಓ, ಇವರೆಲ್ಲ ಫಾಸ್ಟ್ ಆಗಿ ಹೋಗ್ತಾ ಇದಾರೆ, ನನಗೆ ಆಗಲ್ವೇನೋ, ನಾನು ಕಲಿಯಕ್ ಆಗಲ್ವೇನೋ, ಸೊ ನನಗೆ ಇಷ್ಟೇ ಏನೋ ನಂದು ಲೆವೆಲ್ಲು, ಬೋರ್ಡ್ ಎಕ್ಸಾಮಿಗೆ ರೆಡಿ ಆಗ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ರು ಸಾಕು ಅನ್ಸುತ್ತೆ, ನನಗೆ ನೀಟು JEE ಬರಲ್ಲ ಅನ್ಸುತ್ತೆ. ಇದನ್ನೇ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಫಸ್ಟ್ PUC ಒಂದು 6 ತಿಂಗಳು 1 ವರ್ಷ ಮುಗಿಯೋದ್ರೊಳಗಡೆ, ಸೊ 80% ಸ್ಟೂಡೆಂಟ್ಸು ತಾನು ಏನು ಅಂತ ಅವ್ರಿಗೆ ರಿಯಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಡೆವಲಪ್ ಆಗುತ್ತೋ ಅಥವಾ ಅವ್ರ ಲೆವೆಲ್ ಅಷ್ಟೇ ಇರುತ್ತೋ ಗೊತ್ತಿಲ್ಲ ನನಗೆ. ಕೆಲವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ತಮ್ಮ ಲೆವೆಲ್ನ ಅರ್ಥ ಮಾಡ್ಕೊಂಡಲೇ ಕೆಳಗಿಳಿತಾರೆ. ಸೊ ಇನ್ ಕೆಲವರು ನನ್ನ ಲೆವೆಲ್ ಇಷ್ಟೇ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಇನ್ 20% ಮಕ್ಕಳು ಮಾತ್ರ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಎಫರ್ಟ್ ಹಾಕ್ತಾರೆ, ಅವ್ರು ಮಾತ್ರ ಒಳ್ಳೆ ರಿಸಲ್ಟ್ ಅನ್ನ ತಂದ್ಕೊಡ್ತೀನಿ. 80% ಮಕ್ಕಳು ಹಂಗೆ ಉಳ್ಕೊಂತಾರೆ. ಆ 80% ಮಕ್ಕಳಿಗೆ ಜಾಬ್ ಎಲ್ಲಿ ಸಿಗುತ್ತೆ? ಕರೆಕ್ಟ್, ದಟ್ ಈಸ್ ಅ ಕ್ವಶನ್. ಆ ಜಾಬ್ ನ ಕೊಡೋದಿಕ್ಕೆ ಕಂಪ್ನಿಗಳು ರೆಡಿ ಇದಾರ? ಇಲ್ಲ. ಸೊ ಏನ್ ಮಾಡ್ತಾರೆ ಕ್ಯಾಂಪಸ್ ಇಂಟರ್ವ್ಯೂ ಅಂದ್ರೆ, ಈ ಸಣ್ಣ ಕಾಲೇಜ್ಗಳಲ್ಲಿ ಏನ್ ಮಾಡ್ತಾರೆ, ಕ್ಯಾಂಪಸ್ ಇಂಟರ್ವ್ಯೂ ನಾವು ಮಾಡಿಸ್ತಾ ಇದೀವಿ ಅಂತ ತೋರ್ಸೋದಕ್ಕೋಸ್ಕರ ಒಂದು 20ರಿಂದ 30 ಕಂಪ್ನಿಗಳನ್ನ ಕನೆಕ್ಟ್ ಮಾಡ್ಕೊಂತಾರೆ. ಕನೆಕ್ಟ್ ಮಾಡ್ಕೊಂಡು ಕ್ಯಾಂಪಸ್ ಇಂಟರ್ವ್ಯೂ ತರ ಮಾಡಿಸ್ತಾರೆ, ನಾವು ಮಾಡಿಸಿದೀವಿ ಅಂತ. ಆಫರ್ ಲೆಟರ್ಗಳನ್ನು ಕೊಡಿಸ್ತಾರೆ. ಅಲ್ಲಿ ಹೋದ್ರೆ ಕಂಪ್ನಿಗಳು 1 ತಿಂಗಳಿರುತ್ತೋ 2 ತಿಂಗಳಿರುತ್ತೋ ವರ್ಷ ಇರುತ್ತೋ ಮುಚ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅದು ಆ ಕಂಪ್ನಿ ವರ್ತಾ ಗೊತ್ತಿಲ್ಲ ನಮ್ಗೆ. ಸೊ ಸ್ಯಾಲ್ರಿ ಎಷ್ಟು ಕೊಡುತ್ತೆ? ತಿಂಗಳಿಗೆ 20,000. ಏನಕ್ಕಾಗತ್ತದು? ತಿಪ್ಟೂರ್ನಲ್ಲೇ ಬದುಕೋದಿಕ್ಕೆ, 3 ಟೈರ್ ಸಿಟಿನಲ್ಲೇ ಬದುಕೋದಿಕ್ಕೆ ನಮ್ಗೆ 20,000 ಸಾಕಾಗತ್ತಾ? ಆಗಲ್ಲ. ಬೆಂಗಳೂರಿನಲ್ಲಿ 20,000 ತಗೊಂಡು ಬದುಕೋದು ಹೇಗೆ? ಒಂದು PGಗೆ ಒಂದು 10ರಿಂದ 12,000 ಕೊಡ್ಬೇಕಾಗತ್ತೆ. ಪೆಟ್ರೋಲ್ ಗಾಡಿಲಿ ಓಡಾಡ್ತೀನಿ ಅಂತಂದ್ರೆ ಒಂದು 5-6 ಸಾವಿರ ರೂಪಾಯಿ ಖರ್ಚಾಗತ್ತೆ. 20,000 ರೂಪಾಯಿ ಎಲ್ಲಾಗತ್ತೆ? ಆಗಲ್ಲ. ಸೊ ಒಂದು ಒಳ್ಳೆ ಕಂಪನಿನಲ್ಲಿ ನನಗೆ ಜಾಬ್ ಸಿಗ್ಬೇಕು ಅಂತಂದ್ರೆ ನನಗೆ ಒಳ್ಳೆ ರ್ಯಾಂಕಿಂಗ್ ಬರಬೇಕು. ಸೊ ಒಳ್ಳೆ ರ್ಯಾಂಕಿಂಗ್ ಬಂದ್ರೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಎಲ್ಲಾರ್ಗೂ ಸಿಗುತ್ತಾ ಸರ್? ಎಲ್ಲಾರ್ಗೂ ಸಿಗಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಉಳಿದವ್ರು ಏನ್ ಮಾಡ್ಬೇಕು? ಸೊ ದಟ್ ಈಸ್ ದ ಬಿಗ್ ಕ್ವಶನ್. ನಾನು ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಕ್ ಕೊಟ್ಟಿರೋದು. 20 ಜನ ಒಳ್ಳೆ ಕಂಪ್ನಿಗೆ ಹೋಗಿ ಸೇರ್ಕೊಂತಾರೆ, ಅವ್ರಿಗೇನೋ ಒಳ್ಳೆ ಜಾಬ್ ಸಿಗುತ್ತೆ. ಇನ್ನು ಉಳಿದಿರೋ 80 ಜನ ಏನ್ ಮಾಡ್ಬೇಕು? ಹಿಂಗೆ 20-25 ಸಾವಿರ ತಗೊಂಡು ಮನೇಲಿ ಬೈಸ್ಕೊಂಡು ಅವರಿಂದಲೇ ದುಡ್ಡು ತಗೊಂಡು
ಕೆಲಸ ಮಾಡೋ ಬದಲು ಮನೇಲೆ ಕೆಲಸ ಮಾಡ್ಕೊಂಡಿರ್ಬೋದಲ್ಲ, ಇದು ಕ್ವಶನ್. ಹಂಗಂದ್ರೆ ಮನೇಲಿ ಕೆಲಸ ಮಾಡಕ್ಕಾಗತ್ತಾ ಇಂಜಿನಿಯರಿಂಗ್ ಮಾಡ್ಕೊಂಡು? ಇಲ್ಲ, ಸೊಸೈಟಿ ಆಡ್ಕೊಳುತ್ತೆ. ಇಂಜಿನಿಯರಿಂಗ್ ಮಾಡಿದಾನೆ, ಮನೇಲಿ ಕೂತಿದ್ದಾನೆ ಅಂತ ಆಡ್ಕೊಳ್ತಾರೆ. ಸೊಸೈಟಿನಲ್ಲಿ ಮರ್ಯಾದೆ ಪ್ರಶ್ನೆ. ಮತ್ತೆ ಏನ್ ಮಾಡ್ಬೋದು? ಸೊ ವಾಟ್ ಈಸ್ ಏನು ಇದಕ್ಕೆ ಸೊಲ್ಯೂಷನ್ ಏನು? ಅದನ್ನ ನಾವು ಯೋಚನೆ ಮಾಡ್ತಾ ಇದೀವಿ. ಅದನ್ನ ಯೋಚನೆ ಮಾಡ್ಬೇಕಾಗಿದೆ ನಾವು. ಎಲ್ಲಾ ಸಂಸ್ಥೆಗಳು, ಎಲ್ಲಾ PU ಕಾಲೇಜುಗಳು ರಿಸಲ್ಟಿನಿಂದ ಓಡ್ತಾ ಇದೀವಿ, ಲಿಟ್ರಲಿ ಓಡ್ತಾ ಇದೀವಿ ನಾವೆಲ್ಲ. ಸೊ ಅದು ಮಕ್ಕಳಿಗೆ ಹೆಲ್ಪ್ ಆಗತ್ತಾ ಅಂದ್ರೆ 1%, ಒಂದು 20% ಹೆಲ್ಪ್ ಆಗುತ್ತೆ. 80% ಆಫ್ ಸ್ಟೂಡೆಂಟ್ಸ್ ಬರ್ಡನ್ ಆಗುತ್ತೆ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ 3,000-4,000 ಜನ ಓದ್ತಾ ಇರ್ತಾರೆ. ಅದರಲ್ಲಿ ಟಾಪ್ ರ್ಯಾಂಕ್ ಬರೋದು, ಒಳ್ಳೊಳ್ಳೆ ಸೀಟ್ ಸಿಗೋದು ಎಷ್ಟು ಜನ ಬರ್ತಾರೆ? 400-500 ಜನ ಬರ್ತಾರೆ. ಇನ್ನು ಉಳಿದಿರೋ 3,500 ಜನ, 2,500 ಜನ, 3,500 ಜನ ಎಲ್ಲಿ ಹೋಗ್ತಾರೆ? ಸೊ ವಾಟ್ ಈಸ್ ದ ನೆಕ್ಸ್ಟ್ ಪ್ಲಾನ್? ಏನ್ ಮಾಡ್ಬೋದು? ಸೊ ನಿಮ್ ಜನರಲ್ ಏನ್ ಮಾಡ್ಬೋದು? ಈಗ ಸರ್ಕಾರಗಳು, ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಕೆಲವೊಂದು ಟೆಕ್ನಿಕಲಿ ಅವ್ರು ಯೋಚನೆ ಮಾಡಿ ಕೆಲವೊಂದು ಸಿಸ್ಟಮ್ಗಳನ್ನ ತಂದಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಆದ್ರೆ ಆ ಸಿಸ್ಟಮ್ಗಳು ಹೆಲ್ಪ್ ಆಗ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕು. ಕರೆಕ್ಟ್. ಸೊ ನನ್ನ ಒಂದು ಸಜೆಷನ್ ಅಂದ್ರೆ ನನ್ನ ಚಿಂತನೆ ಏನಂದ್ರೆ, ಈ 70-80% ಮಕ್ಕಳು ಏನು ಜಾಬ್ನ ತಗೊಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಕಷ್ಟಪಡ್ತಾರೆ. ಅವ್ರಿಗೆ ಈ PU ಹಂತದಲ್ಲಿ ಅಥವಾ ಇಂಜಿನಿಯರಿಂಗ್ ಹಂತದಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ನ ಪ್ರೊವೈಡ್ ಮಾಡಿದ್ರೆ, ಅದಕ್ಕೆ ಹೇಳ್ತೀರ ನೀವು IIT ಇದೆ ಸರ್, ಡಿಪ್ಲೊಮೊ ಇದೆ, ಇದೆಲ್ಲ ಇದೆ, ಮಾಡ್ಬೋದಲ್ವಾ ಅಂತಂದ್ರೆ, ಈ ಒಂದು ಇಲ್ಲ IIT ನಲ್ಲಾಗ್ಲಿ ಡಿಪ್ಲೊಮೋದಲ್ಲಾಗ್ಲಿ ಸೊ ಸ್ಕಿಲ್ ನ ಅಷ್ಟು ಪರ್ಫೆಕ್ಟ್ ಆಗಿ ಕಲಿಸ್ತಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಡಿಪ್ಲೊಮೋದಲ್ಲೂ ಪರ್ಫೆಕ್ಟ್ ಆಗಿ ಕಲಿಸ್ತಾರೆ ಅಂತ ನನ್ಗನ್ಸಲ್ಲ. ಅಲ್ಲೂ ಕ್ವಶನ್ ಆನ್ಸರ್ ಬೇಸ್ಡ್ ಸಿಸ್ಟಮೇ ಇರೋದಲ್ಲೂ. ಅಲ್ಲೂ ಏನೇನ್ ಸಿಸ್ಟಮ್ಗಳು ನಡೆಯುತ್ತೆ ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಫಾರ್ಮಲ್ ಎಜುಕೇಶನ್ ಇಟ್ಸ್ ನಥಿಂಗ್ ಬಟ್ ಬ್ಯಾಟಿಂಗ್ ಲೆವೆಲ್. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಸ್ಕಿಲ್ ನ ಮಕ್ಕಳಲ್ಲಿ ಡೆವಲಪ್ ಮಾಡಿಸುವಂತದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ಗೆ, ಜೆನ್ ಜಿ ಅಂತ ನಾವ್ ಹೆಂಗ್ ಕರಿತೀವಿ, ಜೆನ್ ಆಲ್ಫಾ ಬೇರೆ ಜನರೇಟ್ ಆಗ್ತಾ ಇದೆ. ಮೊಬೈಲ್ ಅಲ್ಲಿ ಮುಳುಗೋಗಿರುವಂತ ಜನರೇಷನ್ ಪ್ರಾಕ್ಟಿಕಲಿ ಹೆಂಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳೋದು ಹೆಂಗೆ ನಾವು ಅಂತ. ಆಮೇಲೆ ಒಂದು ಎಲ್ಲೋ ಒಂದ್ ಕಡೆ ಈಗ ಕಂಪ್ನೀಸ್ ಗಳ ಬಗ್ಗೆ ಅಂತ ಮಾತಾಡಿದ್ವಿ. ಕ್ಯಾಂಪಸ್ ಈಗ ಬೇಸಿಕ್ ಆಗಿ ಕರೆಕ್ಟ್ ಒಂದು ಫ್ಯಾಮಿಲಿ ಫೌಂಡೇಶನ್ ಬೇಕು, ಅಂದ್ರೆ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಸೆಕೆಂಡ್ ಥಾಟ್, ಆ ಮಗುಗೆ ಬೇಸಿಕ್ ಒಂದು ಫೌಂಡೇಶನ್ ಅನ್ನ ಯಾವ್ದು ಕಳಿಸ್ತೀವಿ ಅದನ್ನೊಂದು ಇದ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಆಧಾರದಲ್ಲಿ ಈಗ ಗವರ್ಮೆಂಟ್ ಒಂದಿಷ್ಟು ಸಪೋರ್ಟ್ ಮಾಡ್ಬೇಕು, ಕೆಲವೊಂದಿಷ್ಟು ಸ್ಕಿಲ್ ಬೇಸ್ ಎಜುಕೇಶನ್ ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಎಜುಕೇಶನ್ ಸೊಸೈಟಿಗಳು ಕೂಡ ಆ ಕೆಲಸ ಮಾಡ್ಬೇಕು. ಅದು ಸೊ ಅದಾದ್ಮೇಲೆ ಈಗ ನಾವು ನಮ್ಮ ಮುಂದೆ ಇರೋ ಪ್ರಶ್ನೆ ಏನಂತಂದ್ರೆ, ನೆಕ್ಸ್ಟ್ ಸರ್ವೈವ್ ಹೆಂಗೆ, ನೆಕ್ಸ್ಟ್ ಇದೇನು ಅಂತ ನಾವು ಈಗ ಮಾತಾಡ್ತಾ ಇದೀವಿ. ಸೊ ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕಂಪ್ನಿಗಳಲ್ಲಿ ಈಗ ಕ್ಯಾಂಪಸ್ ಸೆಲೆಕ್ಷನ್ಸ್ ಅಂತ ನಾವೇನಂತೀವಿ, ಅದ್ರಲ್ಲಿ ಟಾಪ್ ಮೋಸ್ಟ್ ಕಂಪ್ನಿಗಳು ಯಾರು ಬರಲ್ಲ. ನನಗೂ ಗೊತ್ತಿರೋ ಪ್ರಕಾರ ಯಾವ್ದೋ ರೆಪ್ಯೂಟೆಡ್ ಕಾಲೇಜಸ್ಗೆ ಟಾಪ್ 10 ಕಾಲೇಜಸ್ ಅಂದ್ರೆ ನ್ಯಾಷನಲ್ ವೈಸ್ ಟಾಪ್ 10 IIT-ನೋ ಇದ್ರಲ್ಲಿ ಆಗುತ್ತೆ. ಬಟ್ ಆದ್ರೆ ಸೆಲೆಕ್ಷನ್ ಆದ ನಂತರ ಕಂಪನಿ ಏನ್ ತಯಾರು ಮಾಡುತ್ತಲ್ಲ, ಕಂಪನಿ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಿದ್ದಂಗೆ ಜಾಬ್ ಕೊಡಲ್ಲ. ಟ್ರೈನಿಂಗ್ ಪೀರಿಯಡ್ ಇಡುತ್ತೆ. ಟ್ರೈನಿಂಗ್ ಪೀರಿಯಡ್ ಆದ್ಮೇಲೆ ನೆಕ್ಸ್ಟ್ ಅವನು ಅದ್ರ ಕನ್ಫರ್ಮ್ ಆಗ್ತಾನೋ ಇಲ್ವೋ, ಅದ್ರ ಮೇಲೆ ಒಂದಿಷ್ಟೆಲ್ಲ ಆದ್ಮೇಲೆ ಅವನಿಗೆ ಫೈನಲ್ ಕನ್ಫರ್ಮೇಶನ್ ಆಗೋದು. ಬಟ್ ಆದ್ರೆ ಈ ಕಂಪನಿಗಳಲ್ಲಿ ಏನೇನ್ ಇದಾಗತ್ತೆ ಅಂತ ಹೇಳಿ, ನಾವೇ ಸ್ಕಿಲ್ ಅಂದ್ರೆ ನಾನು ಅಲ್ಲಿಗೆ ಹೇಳಕ್ ಬಂದಿದ್ದೆ, ಸ್ಕಿಲ್ ಬೇಸು ಮೊದಲೇ ಯಾಕೆ ಫೀಡ್ ಮಾಡಬಾರ್ದು ಮಕ್ಳಿಗೆ? ಮೊದಲೇ ಅಂತಂದ್ರೆ ನಾನು ಹೇಳ್ತಾ ಇರೋದು, ಈಗ ನೀಟ್ JEE 6th ಸ್ಟ್ಯಾಂಡರ್ಡ್ ಇಂದ ನಾವ್ ಹೆಂಗೆ ಫೀಡ್ ಮಾಡ್ಬೇಕು ಅಂತ ಹೇಳ್ತಿದೀವಿ. PU ಲೆವೆಲ್ ಇಂದಾನೆ ಆಸ್ ಎ PU ಅಂದ್ರೆ ಒಂದು ಮೆಚ್ಯೂರ್ಡ್ ಏಜ್, ಅಲ್ಲಿ ಒಂದು ಏನೋ ನಾನು ಸಾಧಿಸ್ಬೇಕು, ನಾನೊಂದು ಲೈಫಲ್ಲಿ ಒಂದು ಸಸ್ಟೈನ್ ಆಗ್ಬೋದು, ಸರ್ವೈವ್ ಆಗ್ಬೇಕು ಅಂತ ಅಲ್ಲಿಂದ ಯಾಕೆ ಇಡಬಾರ್ದು? ಅಲ್ಲ, ಮಾಡ್ಬೋದು. ಈಗ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜುಗಳು ಮಾಡ್ತಾ ಇದೆ ಅದನ್ನ. ಏನ್ ಮಾಡ್ತಾ ಇದೆ? ಸೊ ಒಂದು ಕಂಪನಿನಲ್ಲಿ ಎಂಟರ್ ಆಗ್ಬೇಕು ಅಂತಂದ್ರೆ ಯಾವ್ಯಾವ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು, ಯಾವ್ಯಾವ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿರುತ್ತೆ, ಇಂಟರ್ವ್ಯೂಗಳು ಅಟೆಂಡ್ ಮಾಡೋದು ಹೇಗೆ, ಗ್ರೂಪ್ ಡಿಸ್ಕಷನ್ಸ್ ಹೆಂಗಿರುತ್ತೆ,
ಸೊ ನಾಲೆಡ್ಜ್ನ ಹೆಂಗೆ ಗೇನ್ ಮಾಡ್ಕೋಬೇಕು, ಇದನ್ನೆಲ್ಲ ಕೆಲವೊಂದು ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜುಗಳು ಅಲಾಂಗ್ ವಿತ್ ಎಜುಕೇಶನ್ ಕಲಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಈಗ ಸೆವೆರಲ್ ಕ್ಯಾಟಗರೀಸ್ ಕಂಪ್ನೀಸ್ಗಳಿದೆ. ಈಗ ಒಂದು ಜೀವನ ಮಾಡ್ಬೇಕಂದ್ರೆ ನಾವು ಹಾಕಿರೋ ಶರ್ಟ್ ಬಟನ್ ಇದು ಇಟ್ಸ್ ಡೈಲಿ ಲೈಫ್ ಸ್ಟೈಲ್ ಇಂದ ಹಿಡಿದು ಊಟದಿಂದ ಹಿಡಿದು ಅಗ್ರಿಕಲ್ಚರ್ ಬೇಸ್ ಎಲ್ಲದೂ ಬೇಕು. ಹೌದು. ಸೊ ಇದನ್ನ ಫಾರ್ಮಲ್ ಎಜುಕೇಶನ್ ಅಂತ ನಾವು ದೂರ ತಳ್ಳ ಒಂದು ಪ್ರಮೇಯದಕ್ಕಿಂತ ಸ್ಕಿಲ್ ಬೇಸ್ ನ ಅಡಿಷನ್ ಮಾಡ್ತಾ ಹೋಗ್ಬೋದಲ್ಲ. ವೀಕ್ಲಿ ಒನ್ಸ್, ಟ್ವೈಸ್, ಥ್ರೈಸ್. ಹೌದೌದು. ಆಮೇಲೆ ತಿಂಗಳಿಗೆ ಒಂದು ದಿನ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಸ್ಕಿಲ್ ಡೆವಲಪ್ ಮಾಡಿಸ್ಕೊಟ್ರೆ ಅದರಿಂದ ನಮ್ಗೇನ್ ಲಾಸ್ ಏನಾಗಲ್ಲ. ಡೆಫಿನೆಟ್ಲಿ ಅದು ಬೇಕು. ಅದ್ರ ಅವಶ್ಯಕತೆ ಅವರು ಇನ್ನೂ ಉರ್ದುಂತಾರಲ್ಲ. ಹೌದೌದು. ಸೊ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದನ್ನ ಕಲಿಬೇಕು. ಅಂದ್ರೆ ಸ್ಕಿಲ್ ನ ಡೆವಲಪ್ ಮಾಡಿಸ್ಬೇಕು. ಯಾರೋ ಒಂದು 30 ಮಕ್ಳು ಒಂದ್ ಸೆಕ್ಷನ್ ಅಲ್ಲಿ ಇದಾರೆ ಅಂತಂದ್ರೆ ಯಾರೋ ಒಬ್ರನ್ನ ಫೆಚ್ ಮಾಡ್ಬಿಟ್ಟು ನಾನು ಸ್ಟೇಜ್ ಮೇಲೆ ಬಿಡೋದಲ್ಲ. ಕರೆಕ್ಟ್. 100%. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು 20%, 80% ಎಕ್ಸಾಕ್ಟ್ಲಿ ಅದೇ ಆಗ್ತಾ ಇರೋದು. 80% ಆಫ್ ದ ಸ್ಟೂಡೆಂಟ್ಸ್ ಇವತ್ತು ಬರ್ಡನ್ನೇ. ಯಾರೋ 30 ಮಕ್ಳಲ್ಲಿ ಒಂದು ಮಗು ಚೆನ್ನಾಗಿ ಇದ್ದೇ ಇರುತ್ತೆ. ಆ ಮಗು ಚೆನ್ನಾಗಿ ಮಾತಾಡೇ ಆಡುತ್ತೆ. ಅವ್ರನ್ನ ಸ್ಟೇಜ್ ಮೇಲೆ ತಗೊಂಡೋಗ್ಬಿಟ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ ಅಂತ ಅಂದ್ರೆ, ಸೊ ಅದು ಉಳಿದಿರೋ 29 ಮಕ್ಳು ಏನ್ ಮಾಡಿದ್ದಾರೆ? ಅವ್ರಿಗೊಂದು ಸ್ಟೇಜ್ ಮಾಡ್ಕೊಡ್ಬೇಕಲ್ಲ. ನಾವು ಏನಾದ್ರೂ ಒಂದು ಸ್ಟೇಜ್ ಮಾಡ್ಕೊಡ್ಬೇಕಲ್ಲ. ಆ ಮಕ್ಳು ಆ ಸ್ಟೇಜ್ ಮೇಲೆ ಬರ್ಬೇಕಲ್ಲ. ಅವ್ರದ್ದು ಒಂದು ಟ್ಯಾಲೆಂಟ್ ಅಂತ ಇರುತ್ತಲ್ಲ, ಅದ್ರ ಎಕ್ಸಿಬಿಟ್ ಮಾಡ್ಲೇಬೇಕಲ್ಲ ಎಲ್ಲಾರು ಒಂದ್ ಕಡೆ. ಅದೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡ್ಬೇಕಲ್ಲ. ಎಕ್ಸಾಕ್ಟ್ಲಿ. ಆ ಪ್ಲಾಟ್ಫಾರ್ಮ್ ರೆಡಿ ಮಾಡೋದಕ್ಕೆ ನಾವೊಂಚೂರು ಪ್ರೀ ಟ್ರೈನಿಂಗ್ ಅಂತ ಕೊಡ್ಬೇಕಲ್ಲ ಅವ್ರಿಗೆ. ಸೊ ಅದನ್ನ ನಾವು ಮಾಡ್ತಾ ಇಲ್ಲ. ಅಂದ್ರೆ ನೀವು ಹೇಳಕ್ ಹೊರಟಿದ್ದೇನಂತಂದ್ರೆ, ಈಗ ಹೆಂಗೆ ಬೇಸಿಕ್ ಆಗಿ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಮಗು ಶಾಲೆಗೆ ಬಂದಾಗ ಅಟ್ಮಾಸ್ಫಿಯರ್ ನ ಶಾಲೆನೂ ಕೂಡ ಮೇಂಟೈನ್ ಮಾಡೋದು, ಕಂಪ್ಯಾರಿಸನ್ ಆಗಿರ್ಲಿ ಆ ತರ ಒಂದು ಇದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಮಗುವನ್ನ ಇನ್ಸ್ಪೈರ್ ಮಾಡ್ಬೇಕು, ಸೆಲ್ಫ್ ಮೋಟಿವೇಟ್ ಆಗೋ ರೀತಿ ಆ ತರ ಒಂದಿದೆ. ಬೇರೆಯವರು ಇನ್ಸ್ಪಿರೇಷನ್ ಅಂದ್ರೆ ಮೋಟಿವೇಟ್ ಮಾಡೋದು ಒಂದು 20% ವರ್ಕ್ ಆಗುತ್ತೆ ಅಷ್ಟೇ, ಬಿಟ್ರೆ ಇನ್ 80% ವರ್ಕ್ ಆಗಲ್ಲ. ಸೊ ಅಂದ್ರೆ ಅಡಿಷನಲ್ ಮೋಟಿವೇಶನ್ ಅಂದ್ರೆ ಯಾರೋ ಥರ್ಡ್ ಪರ್ಸನ್ ಬಂದು ಮಾತಾಡಿ ಅವ್ರನ್ನ ಉರ್ದುಬ್ಸಿ, ಸೊ ಇಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಓದಿ, ನಿಮ್ ಕೈಲಿ ಆಗತ್ತೆ ಅಂತ ಉರ್ದುಂಬಿಸಿ ಮೋಟಿವೇಟ್ ಮಾಡೋದು ಒಂದು 20% ವರ್ಕೌಟ್ ಆಗುತ್ತೆ. ಇನ್ 80% ಆಗಲ್ಲ. ಇನ್ 80% ಯಾರು ಆಗ್ಬೇಕು? ಹಿಂಗ್ ಮಾಡ್ಬೇಕಾಗಾದ್ರೆ ಇನ್ 80% ಆಗ್ಬೇಕಾಗಿರೋದು ಮಕ್ಕಳು ತಾವಾಗೇ ಮೋಟಿವೇಟ್ ಆಗ್ಬೇಕು. ಮೋಟಿವೇಟ್ ಆಗೋದು ಯಾವಾಗ ಆಗ್ತಾರೆ? ತಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅವ್ರಿಗೆ ಯಾವಾಗ ಅನ್ಸುತ್ತೆ? ನಾವು ಅವ್ರಿಗೊಂದು ವೇದಿಕೆ ಮಾಡ್ಕೊಟ್ಟಾಗ. ಕರೆಕ್ಟ್. ಅದನ್ನ ನಾವು ಮಾಡೇ ಕೊಡ್ತಾ ಇಲ್ಲ ನಾವು ವೇದಿಕೆನ. ಸೊ ವೇದಿಕೆ ಯಾರೋ ಒಬ್ರಿಗೆ ಮೋಟರ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೊಂದು ವೇದಿಕೆ ಮಾಡ್ಕೊಡಿ. ಯಾರಿಗೋ ಒಬ್ರಿಗೆ ಮಾತಾಡೋ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೊಂದು ವೇದಿಕೆ ಮಾಡ್ಕೊಡಿ. ಯಾರಿಗೋ ಒಬ್ರು ರೈಟಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೊಂದು ವೇದಿಕೆ ಮಾಡ್ಕೊಡಿ. ಸೊ ಈ ತರದೊಂದು ವೇದಿಕೆನ ಅಂದ್ರೆ ಸ್ಟೇಜ್ಗಳನ್ನ ಡೆವಲಪ್ ಮಾಡ್ತಾ ಹೋದ್ರೆ, ಸ್ಟೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಡ್ತಾ ಹೋದ್ರೆ ಮಕ್ಕಳಿಗೆ, ಆ ಮಗುಗೆ ತನ್ನ ಬಗ್ಗೆ ತನಗೇ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಬೇರೆಯವ್ರ ಕಾನ್ಫಿಡೆನ್ಸ್ ತುಂಬಾ ಅವಶ್ಯಕತೆ ಇಲ್ಲ. ಬೇರೆಯವ್ರ ಕಾನ್ಫಿಡೆನ್ಸ್ ತುಂಬೋದು ಒಂದು ಟೆಂಪರರಿ ಅಷ್ಟೇ. ಪರ್ಮನೆಂಟ್ ಆಗಿ ಉಳ್ಕೊಳೋದು ಯಾವ್ದು ಅಂದ್ರೆ ತನ್ನ ಬಗ್ಗೆ ತನಗೆ ಕಾನ್ಫಿಡೆನ್ಸ್ ಬರ್ಬೇಕು. ಅದು ಪರ್ಮನೆಂಟ್ ಆಗಿ ಉಳ್ಕೊಳುತ್ತೆ. ಐ ಕ್ಯಾನ್ ಡೂ, ಯಾರು ಸಪೋರ್ಟ್ ಬೇಕಾಗಿಲ್ಲ ನನಗೆ, ನಾನ್ ರೆಡಿ ಇದೀನಿ. ನಾನು ಸೊ ನಾನು ಎಕ್ಸಿಕ್ಯೂಟ್ ಮಾಡಕ್ ರೆಡಿ ಇದೀನಿ. ನನ್ನ ಟ್ಯಾಲೆಂಟ್ ನ ಅಂದ್ರೆ ನನ್ನ ಟ್ಯಾಲೆಂಟ್ ಎಕ್ಸಿಬಿಟ್ ಮಾಡಕ್ ರೆಡಿ ಇದೀನಿ. ಸೊ ಇದು ಆ ಮಕ್ಕಳಲ್ಲಿ ಬರ್ಬೇಕು. ಕರೆಕ್ಟ್. ಸೊ ಅದಕ್ಕೆ ನಾವು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡ್ತಾ ಹೋಗ್ಬೇಕು. ಆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಟ್ರೆ ಮಗು ತಾನಾಗೆ ಮುಂದೆ ಬರುತ್ತೆ, ತಾನಾಗೆ ತನ್ನಲ್ಲಿರುವಂತ ಬುದ್ಧಿಶಕ್ತಿನ ಉಪಯೋಗಿಸ್ಕೊಳುತ್ತೆ, ತಾನಾಗೆ ತನ್ನಲ್ಲಿರೋ ಟ್ಯಾಲೆಂಟ್ ಅನ್ನ ಸೊ ಎಲ್ಲರ ಮುಂದೆ ಪ್ರದರ್ಶನ ಮಾಡುತ್ತೆ. ಅಂದ್ರೆ ನೀವ್ ಹೇಳಿದ ಒಟ್ಟಾರೆ ಒಂದು ನಾನು ಹೇಳೋದಾದ್ರೆ ನನಗೆ ಅನ್ಸಿದ್ದು ಏನಂತಂದ್ರೆ, ನೀವ್ ಹೇಳಿದ್ದು ಈಗ ಹೆಂಗೆ ಪೇರೆಂಟ್ಸ್ ಗಳು ಒಂದು ಎನ್ವಿರಾನ್ಮೆಂಟ್ ನ ಸೃಷ್ಟಿ ಮಾಡ್ಕೊಡ್ತಾರೆ. ಸೊ ಅದನ್ನ ಬಂದ ನಂತರ ಮಗುನ ಸುಮ್ನೆ ಜಡ್ಜ್ ಮಾಡೋದಕ್ಕಿಂತ ಆ ಮಗು ಏನು ಬೇಕು ಅಥವಾ ಆ ಮಗುವಿನಲ್ಲಿ ಏನೋ ಒಂದು ಸ್ಪೆಷಲೈಸ್ ಒಂದು ಸ್ಕಿಲ್ ಬೇಸ್ ಇದೆ, ನೀನ್ ಈ ಸ್ಕಿಲ್ ನ ಒಂದು ಯುಟಿಲೈಸ್ ಮಾಡ್ಕ, ಆ ಮಗುಗೊಂದು ಪ್ರೇರಣೆ ಆದಂತ ಒಂದು ಸ್ಫೂರ್ತಿದಾಯಕವಾದಂತ ಮಾತುಗಳನ್ನ ಆಡಿ ಆ ಮಗುಗೊಂದು ಅವಕಾಶಗಳನ್ನ ಕಲ್ಪಿಸ್ಕೊಟ್ಟೋದ್ರ ಒಂದಿದ್ರಲ್ಲಿ ಆ ಮಗು ಇನ್ನೊಂದಿಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದು ನಿಮ್ಮ ಖಂಡಿತವಾಗ್ಲೂ ಬೆಳೆಯುತ್ತೆ. ಯಾರೋ ಒಂದ್ ಮಗು ತುಂಬಾ ಓವರ್ ಆಗಿ ಮಾತಾಡ್ತಿರುತ್ತೆ, ಅಂದ್ರೆ ಅನ್ನೆಸೆಸರಿ ಮಾತಾಡ್ತಾ ಇರುತ್ತೆ. ಅನ್ನೆಸೆಸರಿ ಮಾತಾಡ್ತಾ ಇದೆ ಆ ಮಗುನ ಟ್ಯಾಲೆಂಟ್ ಅದು. ಸಬ್ಜೆಕ್ಟ್ ವೈಸ್ ಮಾತಾಡು, ಅವಾಗ ಕೊಡಿ ಸಬ್ಜೆಕ್ಟ್ ಮಾತಾಡ್ಲಿ, ಸುಮ್ಮನೆ ಮಾತಾಡ್ಬೇಡ, ಸಬ್ಜೆಕ್ಟ್ ಮಾತಾಡು, ಅದು ಟ್ಯಾಲೆಂಟ್. ಅಫ್ಕೋರ್ಸ್ ಕರೆಕ್ಟ್. ಈಗ
ಒಟ್ಟಾರೆ ನಾವಿವಾಗ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ, ಜನ ಡೈರೆಕ್ಟ್ ಏನಾದ್ರೆ ನಾನು ಏನ್ ಓದಿದೀನಿ, ನನಗೆ ಏನ್ ಜಾಬ್ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇನ್ನರ್ ಕೋರ್ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಬೇಸಿಕ್ ಬೇಕು. ಮಗುವಿನ ಬೆಳವಣಿಗೆಯಿಂದ ಹಿಡಿದು ಮಗು ಯಾವ ಒಂದು ವಿಷಯಕ್ಕೆ ತನ್ನನ್ನ ತಾನು ತೊಡಗಿಸ್ಕೋಬೇಕು ಅಂತ ಅಥವಾ ಪೇರೆಂಟ್ಸ್ ಬಯಸೋದಾಗಿರ್ಬೋದು, ಅಥವಾ ಮಗುವಿಗೆ ಆ ವಿಷಯದ ಬಗ್ಗೆ ಆಸಕ್ತಿ ಇರ್ಬೋದು, ಅದನ್ನ ಚಿಕ್ಕಂದಿನಿಂದಲೇ ಅದನ್ನ ಫೀಡ್ ಮಾಡೋ ಒಂದು ವಿಚಾರ ಇರ್ಬೋದು. ನೆಕ್ಸ್ಟ್ ಆ ಮಗು ಶಾಲೆಗೆ ಬಂದಾಗ ಆ ಶಾಲೆ ಒಂದು ವ್ಯವಸ್ಥೆ, ಆ ಒಂದು ಅಥವಾ ಸರ್ಕಾರಗಳ ಒಂದು ಇದರಲ್ಲಿ ಆ ಮಕ್ಕಳಿಗೆ ವಿಶೇಷವಾಗಿ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್, ಈವನ್ ಅಗ್ರಿಕಲ್ಚರ್, ಹೌದೌದು, ಕೃಷಿ ಇರ್ಬೋದು, ಪ್ರತಿಯೊಂದು ಟೆಕ್ನಾಲಜಿ ಸ್ಟೇಟ್ಮೆಂಟ್ ನೋಡ್ತಿದ್ದೆ ಸರ್. ಇನ್ನು 5 ರಿಂದ 10 ವರ್ಷದಲ್ಲಿ ಒಬ್ಬರು ಪ್ರತಿಷ್ಠಿತ ಕಂಪನಿಯ CEO ಮಾತಾಡ್ತಾರೆ, ಇನ್ನು 5 ರಿಂದ 10 ವರ್ಷದಲ್ಲಿ ಪ್ರಪಂಚದಲ್ಲಿರುವಂತ ಈಗಿನ ಯಂಗ್ ಜನರೇಷನ್ ಜಾಬ್ಲೆಸ್ ಲೈಫ್ ನ ಲೀಡ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಎಕ್ಸಾಕ್ಟ್ಲಿ 100% ಜಾಬ್ಲೆಸ್ ಲೈಫ್. ಅಂಡ್ ಮೋಸ್ಟ್ ಆಫ್ ದ ಪೀಪಲ್ಸ್ ಇವತ್ತು ಏನು ಉದ್ಯಮವನ್ನ ಏನೋ ಒಂಥರ ತಾತ್ಸಾರ ಮನೋಭಾವದಲ್ಲಿ ನೋಡ್ತಿದ್ದಾರೆ, ಮುಂದೆ ಉದ್ಯೋಗವನ್ನ ಸೃಷ್ಟಿ ಮಾಡ್ಲೇಬೇಕಾಗತ್ತೆ. 100%. ಜಾಬ್ಲೆಸ್ ಅಂದ್ರೆ ನಮ್ಗೆ ಜಾಬ್ ಸಿಗೋದೇ ಇಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ನಾವೇ ಜಾಬ್ ನ ಕ್ರಿಯೇಟ್ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಒಂದು ಯಾವ್ದೋ 3 ಟೈರ್ ಸಿಟಿನಲ್ಲೋ ಒಂದು ಹಳ್ಳಿನಲ್ಲಿ ಒಂದು ಉದ್ಯಮನ ಕ್ರಿಯೇಟ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಎಕ್ಸಾಕ್ಟ್ಲಿ. ಈಗ ನಾವು ಉದ್ಯಮಕ್ಕೋಸ್ಕರ ಸಿಟಿಗೆ ಹೋಗ್ತಾ ಇದೀವಿ, ಸಿಟಿನಲ್ಲಿ ಜಾಬೇ ಇಲ್ಲ ಅಂತಂದ್ರೆ ಎಲ್ಲಿ ಹೋಗ್ತೀರಾ? ಕರೆಕ್ಟ್. ಬರ್ಬೇಕು ವಾಪಸ್, ನಾವು ನಮ್ದೇ ಆದಂತ ಜಾಗಕ್ಕೆ ಬರ್ಬೇಕು. ನಮ್ ಜಾಗಕ್ಕೆ ಬಂದು ಅಲ್ಲಿ ಯಾರೋ ಒಬ್ರು ತುಂಬಾ ಎಫಿಷಿಯೆಂಟ್ ಇರೋರು ಒಂದು ಉದ್ಯಮ ಪ್ರಾರಂಭ ಮಾಡ್ಬೇಕು. ಆ ಉದ್ಯಮ ಹೆಂಗಿರ್ಬೇಕು ಅಂತಂದ್ರೆ ಹಳ್ಳಿಗೋಸ್ಕರನೇ ಇರ್ಬೇಕು ಉದ್ಯಮ. ಅದು ಯಾರ ಕೈಲಿ ಮಾಡಕ್ ಸಾಧ್ಯ? ಓದಿರೋರ್ ಕೈಲಿ ಮಾತ್ರ, ತಿಳಿದಿರೋರ್ ಕೈಲಿ ಮಾತ್ರ, ಆ ಒಂದು ಉದ್ಯೋಗದ ಬಗ್ಗೆ ನಾಲೆಡ್ಜ್ ಇರೋರ್ ಕೈಲಿ ಮಾತ್ರ ಮಾಡಕ್ ಸಾಧ್ಯ. ಅಂದ್ರೆ ಆ ಸ್ಕಿಲ್ ಬೇಕಲ್ಲ, ಖಂಡಿತ ಬೇಕು. ಆ ಸ್ಕಿಲ್ ಎಲ್ಲಿಂದ ಸಿಗುತ್ತೆ? ಯಾರು ಕೊಡ್ಲೇಬೇಕಲ್ಲ. ಯಾರು ಕೊಡ್ತಾರೆ? ಗೌರ್ಮೆಂಟ್ ಅವ್ರು ಕೊಡ್ತಾರ? ನೋ, ಆಗಲ್ಲ, ಇಂಪಾಸಿಬಲ್. ಇಂಪ್ಲಿಮೆಂಟ್ ಮಾಡಕ್ಕೂ ಆಗಲ್ಲ ಅದನ್ನ. ಮತ್ತೆ ಯಾರು ಕೊಡಕ್ ಸಾಧ್ಯ? ನಮ್ಮಂತ ಎಜುಕೇಶನ್ ಸೊಸೈಟಿಗಳೇ ಕೊಡಕ್ ಸಾಧ್ಯ. ಕರೆಕ್ಟ್. ಬೇರೆ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಸೊ ಒಟ್ಟಾರೆ ಈ ಒಂದು ಸೆಷನ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನಾವು ಬೇಸಿಕ್ ಫಂಡಮೆಂಟಲ್ ಇಂದ ಹಿಡಿದು ಲಾಸ್ಟ್ ಸ್ಟಿಲ್ ಆ ಮಗು ಹೆಂಗೆ ಜಾಬಿಗೆ ಹೋಗ್ಬೇಕು, ಅವಕಾಶಗಳು, ಕಂಪನಿಗಳು ಯಾವ ರೀತಿ, ಕ್ಯಾಂಪಸ್ ಸೆಲೆಕ್ಷನ್ ಅಂದ್ರೆ ಏನು, ಇದನ್ನೆಲ್ಲ ಡಿಸ್ಕಸ್ ಆದ್ಮೇಲೆ ಫೈನಲಿ ಏನೂ ಇಲ್ಲ, ಆಪ್ಷನ್ನೇ ಇಲ್ಲ. 10 years ಅಂದ್ರೆ ಅವರೇ ಒಂದು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ಲೇಬೇಕಾಗತ್ತೆ. ಉದ್ಯಮವನ್ನು ಹುಟ್ಟಾಕಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೇಕು ಅನ್ನೋದು ಈ ಒಂದು ಒಟ್ಟಾರೆ ಸಾರಾಂಶ. ಹೌದು. ಸೊ ಸಾಕಷ್ಟು ಚೆನ್ನಾಗಿ ಒಂದು ಡಿಸ್ಕಷನ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಏನಾದ್ರು ಪರ್ಟಿಕ್ಯುಲರ್ ನೀವೇನಾದ್ರು ಪಾಯಿಂಟ್ಸ್ ಏನಾದ್ರು ಬಿಟ್ಟಿದ್ರೆ ಫೈನಲ್ ಕನ್ಕ್ಲೂಡ್ ಮಾಡ್ಬೋದು. ಏನಿಲ್ಲ, ನನ್ನ ಇಂಟೆನ್ಷನ್ ಇಷ್ಟೇ ಇವತ್ತಿನ ಡಿಸ್ಕಷನ್ ಏನಂದ್ರೆ, ಮುಂದೆ ಮಕ್ಕಳು ಫ್ರಸ್ಟ್ರೇಟ್ ಆಗುವಂತ ಸಿಚುಯೇಷನ್ ಬರಬಹುದು. ಸೊ ಅದನ್ನ ಈಗ್ಲಿಂದಲೇ ರೆಕ್ಟಿಫೈ ಮಾಡೋದಕ್ಕೆ ಒಂದು ಮುನ್ನುಡಿ ಬರೆಯೋಣ ಅನ್ನೋದಷ್ಟೇ ನನ್ನ ಉದ್ದೇಶ. ಸ್ಕಿಲ್ ಬೇಸ್ಡ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ಯಾರ ಹತ್ರ ಸ್ಕಿಲ್ ಇರುತ್ತೆ ಅವ್ರು ಬದುಕ್ತಾರೆ, ಯಾರ ಹತ್ರ ಸ್ಕಿಲ್ ಇಲ್ಲ ಅವರು ಬದುಕೋದಿಕ್ಕೆ ಕಷ್ಟ ಆಗತ್ತೆ. ಬದುಕಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಆಗತ್ತೆ. ಈಗ ನಾನು ನಿಮ್ಗೆ ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಸೊ ಈಗ ಇವರ್ ಆಲ್ಸೋ ಎ ಫೌಂಡರ್, ನೀವು ಒಂದು ಎಜುಕೇಶನ್ ಸೊಸೈಟಿ ಇದೆ. ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಒಂದು ಇದನ್ನ ಸಣ್ಣ ಇದ್ರಲ್ಲಿ ಹೇಳೋದಾದ್ರೆ ಯಾವ ರೀತಿ ಸ್ಕಿಲ್ ಬೇಸ್ ಇದೆ? ಈಗ ಇಲ್ಲಿವರೆಗೂ ನಾವು ಕೋಚಿಂಗ್ ಸೆಂಟರ್ ನಡೆಸ್ಕೊಂಡ್ ಬಂದಿದ್ವು. ಕೋಚಿಂಗ್ ಸೆಂಟರ್ ಗಳಲ್ಲಿ ಕನ್ವೆನ್ಷನಲ್ ಮೆಥಡ್ ಆಫ್ ಟೀಚಿಂಗ್ ನಾವು ಫಾಲೋ ಮಾಡ್ಕೊಂಡ್ ಬಂದಿದ್ದು. ಅಲ್ಲಿ ಯಾವುದೇ ಸ್ಕಿಲ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಸಮಯನೂ ಇರ್ಲಿಲ್ಲ ನಮ್ಗೆ, ಆ ಒಂದು ಮನೋಭಾವನೂ ನಾವು ಮಕ್ಕಳಲ್ಲಿ ಕಾಣ್ಲಿಲ್ಲ. ಈಗ ಕಾಲೇಜ್ ಮಾಡ್ಬೇಕು ಅಂತ ಹೊರಟಾಗ ಸೊ ಇಲ್ಲಿ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಮೊದಲನೇ ವರ್ಷ ಪ್ರಥಮ PUC ಬಂದಾಗ ಮಕ್ಕಳು ಹೈಸ್ಕೂಲಿಂದ ಕಾಲೇಜಿಗೆ ಬಂದಿರುವಂತ ಮೂಡಲ್ ಇರ್ತಾರೆ. ಸೊ ಈ ಮೂಡಲಿರುವಂತ ಅಂದ್ರೆ ಹೈಸ್ಕೂಲಿಂದ ಕಾಲೇಜಿಗೆ ಬಂದಿರುವಂತ ಮೂಡಲಿರುವಂತ ಮಕ್ಕಳಿಗೆ ತುಂಬಾ ಜಾಸ್ತಿ ಪ್ರೆಷರೈಸ್ಡ್ ಮಾಡಕ್ ಹೋದ್ರೆ ಅವರು ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರದೇ ಆದಂತ ಒಂದು ಟೈಮ್ ನ ಪ್ರೊವೈಡ್ ಮಾಡಿಕೊಟ್ಟು ಅವರೊಂದು ಲೈಫ್ ನ, ಆ ಕಾಲೇಜ್ ಲೈಫ್ ನ ಫೀಲ್ ಮಾಡಿದ ಮೇಲೆ ನಾವೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ಬೇಕಾಗುತ್ತೆ. ಸೊ ಆ ಪ್ಲಾಟ್ಫಾರ್ಮ್ ಹೆಂಗಿರ್ಬೇಕು ಅಂತಂದ್ರೆ ಪ್ರತಿ ಮಗುನು ಕೂಡ ಆ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೋಬೇಕು. ಪ್ರತಿ ಮಗುನು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? 100% ಯೋಚನೆ ಮಾಡಿದೀನಿ.
ಬರುವಂತ ಅಕಾಡೆಮಿಕ್ ಇಯರ್ಗಳಲ್ಲಿ, ಮುಂದಿನ ಅಕಾಡೆಮಿಕ್ ಇಯರ್ಗಳಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಮಕ್ಕಳಲ್ಲಿ ಸ್ಕಿಲ್ ಅನ್ನ ಡೆವಲಪ್ ಮಾಡುವಂತ ಎಲ್ಲಾ ಒಂದು ಆಲೋಚನೆಗಳು ಇದೆ, ಆಲೋಚನೆಗಳು ರೆಡಿಯಾಗಿದೆ. ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದಷ್ಟೇ ನಮ್ಮ ಸಂಸ್ಥೆಯಲ್ಲಿರೋದು. ಕನ್ವೆನ್ಷನಲ್ ಎಜುಕೇಶನ್ ಜೊತೆಗೆ, ಕನ್ವೆನ್ಷನಲ್ ಎಜುಕೇಶನ್ ಬಿಡಕ್ ಆಗಲ್ಲ ನಾವು, ಯಾಕಂದ್ರೆ ನಾವು ಅದ್ರ ಜೊತೆನೆ ಬದುಕ್ತಾ ಇದೀವಿ. ಅದನ್ನ ನಾವು ಇವತ್ತು ಮಕ್ಕಳಿಗೆ, ಪೇರೆಂಟ್ಗೆ ಮಾರ್ಕ್ಸ್ ಬೇಕೇ ಬೇಕು, 100ಕ್ಕೆ 100 ತೆಗಿಲೇಬೇಕು ಮಗು. ಸೊ 100ಕ್ಕೆ 99 ತೆಗೆದ್ರು ಬೇಜಾರು ಮಾಡ್ಕೊಳೋ ಮಕ್ಳಿದಾರೆ, 100ಕ್ಕೆ 99 ತೆಗೆದ್ರು ಬೇಜಾರು ಮಾಡ್ಕೊಳೋ ಪೇರೆಂಟ್ ಇದಾರೆ. 100ಕ್ಕೆ 100 ಬೇಕೇ ಬೇಕು. ಸೊ ಅದು ಒಂದು ಕನ್ವೆನ್ಷನಲ್ ಎಜುಕೇಶನ್ ಜೊತೆಗೆ ಸೊ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೂಡ ನಾವು ಪ್ರೊವೈಡ್ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಸಂಸ್ಥೆಯ ಅಥವಾ ನಮ್ಮ ಎಜುಕೇಶನ್ ಸೊಸೈಟಿಯ ಒಂದು ಕನಸು. ಅದು ಆ ಕನಸು ಇಟ್ಕೊಂಡೇ ನಾವು ಮುಂದುವರಿತಾ ಇದೀವಿ. ಇದು ನನ್ನ ಒಂದು ಅನಿಸಿಕೆ ಏನಂದ್ರೆ, ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಶೋರ್. ಮತ್ತೆ ನೀವೇನ್ ಅನ್ಕೊಂಡಿದ್ರ, ಬೆಸ್ಟ್ ಆಫ್ ಲಕ್ ಆ ಒಂದು ಇದಕ್ಕೆ. ಇಷ್ಟೊತ್ತು ಸಾಕಷ್ಟು ಒಂದು ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ, ನಮ್ಮೊಟ್ಟಿಗೆ ನಿಮ್ಮ ಒಂದು ಸಮಯವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋವನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಸೊ ಇದು ನಾವು ಈ ಒಂದು ಒಟ್ಟಾರೆ ಒಂದು ಡಿಸಿಷನ್ ಏನಪ್ಪಾ ಇದ್ದಿದ್ದು ಅಂತಂದ್ರೆ, ಮಗು ಬೇಸಿಕ್ ಆಗಿ ಈ ಒಂದು ವಿಷಯ ಏನಪ್ಪಾ ನಾನು ಹೇಳ್ತಾ ಇದ್ದಿದ್ದು ಅಥವಾ ಅವರು ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ, ಬೇಸಿಕ್ ಒಂದು ಮಗುವಿನ ಒಂದು ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್ ಅನ್ನ ಪೇರೆಂಟ್ಸೇ ಒಂದು ಡಿಸಿಪ್ಲಿನ್ ಒಂದು ಇದನ್ನ ಪ್ರೊವೈಡ್ ಮಾಡಬೇಕು, ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಜೊತೆಗೆ ಆ ಒಂದು ಮಗು ಏನು ಓದಬೇಕು ಅಥವಾ ಆ ಮಗುವಿನ ಆಸಕ್ತಿ ಏನಿದೆ ಅದನ್ನ ಬೇಸ್ ಫೌಂಡೇಶನ್ ರೀತಿಯಾಗಿ, ಈಗ ಇನ್ ಕೇಸ್ ಈಗ 6th ಇಂದ ಆಗಿರ್ಬೋದು, ಆ ಒಂದು ಇನ್ಫಾರ್ಮೇಶನ್ ಅನ್ನ ಫೀಡ್ ಮಾಡ್ತಾ ಹೋಗಿ ಅದು SSLCಗೆ ಒಂದೇ ಸಲ ಪ್ರೆಷರ್ ಆಗದೆ ಆ ಮಗು ರಿಸೀವ್ ಮಾಡುತ್ತೆ. ನಿಮಗೆ ನೀವೇನ್ ಅನ್ಕೊಂಡಿದ್ದೀರಾ, ಆ ಮಗು ಏನ್ ಅನ್ಕೊಂಡಿದೆ ಆ ಸಕ್ಸಸ್ ರೇಷಿಯೋನ ಕಾಣೋದಕ್ಕೆ ಸಾಧ್ಯ. ನೆಕ್ಸ್ಟ್ ನಾವು ನಮ್ಮ ಒಂದು ಜವಾಬ್ದಾರಿನೂ ಕೂಡ ಹೌದು, ನನ್ನ ಜವಾಬ್ದಾರಿನೂ ಕೂಡ ಹೌದು, ಆ ಸರ್ ಜವಾಬ್ದಾರಿನೂ ಕೂಡ ಹೌದು. ಏನಪ್ಪಾ ಅಂದ್ರೆ, ಒಂದು ಗವರ್ನಮೆಂಟ್ ಸರ್ಕಾರ ಯಾವ ರೀತಿ ಕೌಶಲ್ಯ ಒಂದು ವಿಚಾರ ಈಗ ಆಲ್ರೆಡಿ ಮಾಡ್ತಾ ಇದೆ, ಬಟ್ ಆದ್ರೆ ಔಟರ್ ಬಾಕ್ಸ್ ಆಗಿದೆ. ಅಂದ್ರೆ ಫಾರ್ಮಲ್ ಎಜುಕೇಶನ್ ಇಂದ ಔಟರ್ ಅಂದ್ರೆ ಬೇಕಾದವರು ಸ್ಕಿಲ್ ಒಂದು ಓರಿಯೆಂಟೆಡ್ ಅನ್ನ ಪಡಿತಾರೆ, ಅದನ್ನ ಅವ್ರು ಯುಟಿಲೈಸ್ ಮಾಡ್ಕೊಂತಾರೆ. ಇವನ್ ನಾನು ಕೂಡ ಸಾಕಷ್ಟು ಸ್ಕಿಲ್ ಟ್ರೈನಿಂಗ್ ಅನ್ನ ಮಾಡಿದೀನಿ. ಅಂದ್ರೆ ಫಾರ್ಮಲ್ ಎಜುಕೇಶನ್ ಬಿಟ್ಟ ಮೇಲೆ ಸಾಕಷ್ಟು ಸ್ಕಿಲ್ ಟ್ರೈನಿಂಗ್ ಅನ್ನ ಮಾಡಿದ್ದು ನಾನು. ಸೊ ಆ ಸ್ಕಿಲ್ ಟ್ರೈನಿಂಗ್ ಅನ್ನ ಕೂಡ ಎಜುಕೇಶನ್ ಸಿಸ್ಟಮ್ ಅಲ್ಲೇನೆ ಅಡಿಷನ್ ಮಾಡ್ಲಿ, ಜೊತೆಗೆ ಎಜುಕೇಶನ್ ಸೊಸೈಟೀಸ್ ಗಳು ಕೂಡ ಈ ಒಂದು ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಪಿಕ್ ಮಾಡ್ಲಿ, ಮಕ್ಕಳು ಯಾವ್ಯಾವ್ದ್ರಲ್ಲಿ ಏನೇನ್ ಇರ್ತಾರೆ ಆ ಒಂದು ಇದನ್ನ ಗುರುತಿಸ್ಲಿ, ಆ ಒಂದು ವಿಷಯನೂ ಕೂಡ. ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಕಂಪನೀಸ್ ಗಳಿಗೆ ಏನು ಕಂಪನಿ ಬಯಸ್ತದೆ, ಕಂಪನಿಯ ಒಂದು ವಿಚಾರಗಳಿಗೆ ಆ ಒಂದು ಸೆಕ್ಟರ್ ವೈಸು ಮಕ್ಕಳಿಗೆ ಮೊದಲೇ ಗೊತ್ತಿದ್ರೆ ಒಂದಿಷ್ಟು ಬೇಗ ರಿಕ್ರೂಟ್ಮೆಂಟ್ ಕೂಡ ಸಿಗ್ತದೆ. ಅವ್ರ ಲೈಫಲ್ಲಿ ಜಾಸ್ತಿ ಎಡರುತೊಡರುಗಳು ಅಥವಾ ಅವರು ಒಂದು ಏನು ಇಲ್ದಲೇ ಕೂಡ ಜಾಬ್ಗೆ ಹೋಗ್ತಕ್ಕಂಥ ಚಾನ್ಸಸ್ ಯಾವುದು ಇಲ್ಲ. ನಾನು ಎಜುಕೇಶನ್ ಮಾಡಿದೀನಿ, ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ನನಗೆ ಸ್ಕಿಲ್ ಇದೆ, ಎಲ್ಲ ಇದೆ. ಖಂಡಿತ ಉದ್ಯಮವನ್ನ ಸೃಷ್ಟಿ ಮಾಡಿ, ಆ ಉದ್ಯಮವನ್ನ ಮಾಡಿದಾಗ ಉದ್ಯೋಗನೂ ಕೂಡ ಸೃಷ್ಟಿ ಆಗ್ತದೆ. ಅದಕ್ಕೂ ಕೂಡ ಸರ್ಕಾರಗಳು ಒತ್ತು ಕೊಡ್ಲಿ ಅಂತಕ್ಕಂಥದ್ದು ಈ ಒಂದು ಒಟ್ಟಾರೆಯ ಒಂದು ಆಶಯ. ಇದು ಸಾಕಷ್ಟು ಎಲ್ಲಾರು ಕೂಡ ಡಿಸ್ಕಸ್ ಮಾಡ್ತಕ್ಕಂಥ ಸಬ್ಜೆಕ್ಟ್ ಇದು. ದಿನನಿತ್ಯ ಏನ್ ಓದ್ಬೇಕು, ಏನ್ ಇದ್ ಮಾಡೋದು. ಸೊ ಈ ಒಂದು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಅನ್ಸಿದ್ದನ್ನ ಖಂಡಿತ ಕಾಮೆಂಟ್ ಮಾಡಿ. ಸೊ ನಾವು ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಸರ್ ನಾವು ಸಾಕಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅವರು ಕೂಡ ಸಿಗ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.